ನೀವಿನ್ನೂ ಪ್ರಗತಿ ಟಿವಿ ಕನ್ನಡ ಅಫಿಷಿಯಲ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಹೊಸ ಸುದ್ದಿಗಳ ಜೊತೆಗೆ ಇಂಟ್ರೆಸ್ಟಿಂಗ್ ವಿಡಿಯೋಗಳ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ನಮಸ್ತೆ ವೀಕ್ಷಕರೇ, ಕಲ್ಪತರುನಾಡು ಶೈಕ್ಷಣಿಕ ನಗರ ಎಂದು ಹೆಸರುವಾಸಿಯಾಗಿರುವ ನಮ್ಮ ತುಮಕೂರಿನ ಹೆಮ್ಮೆಯ ಸಾಧಕರನ್ನು ಪರಿಚಯ ಮಾಡಿಕೊಡುವಂತಹ ನಮ್ಮೂರ ಸಾಧಕರು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂಧ್ಯಾ. ವೀಕ್ಷಕರೇ, ನಾನು ಪ್ರತಿಯೊಂದು ಸಂಚಿಕೆಯಲ್ಲೂ ಕೂಡ ನಿಮಗೆ ಒಬ್ಬ ಮಹಾನ್ ಸಾಧಕನನ್ನು ಪರಿಚಯ ಮಾಡಿಕೊಡ್ತಿರ್ತೀನಿ. ಅದೇ ರೀತಿ ಇವತ್ತು ನಾನು ನಿಮಗೆ ಪರಿಚಯ ಮಾಡಿಕೊಡೋದು ಹೊರಟಿರುವಂತಹ ವ್ಯಕ್ತಿ, ಇವರನ್ನು ಕೇವಲ ವ್ಯಕ್ತಿಯನ್ನಾಗಿ ಪರಿಚಯ ಮಾಡಿಕೊಟ್ರೆ ನಿಜವಾಗ್ಲೂ ಖಂಡಿತವಾಗಿಯೂ ಅದು ಹೇಳೋದಕ್ಕಾಗಲ್ಲ, ಸಾಧ್ಯ ಇಲ್ಲ ಅಂತಲೇ ಹೇಳ್ಬೋದು. ಇವರನ್ನು ಒಂದು ಶಕ್ತಿಯನ್ನಾಗಿ ನೋಡಬೇಕು, ಶಕ್ತಿಯನ್ನಾಗಿ ಪರಿಚಯ ಮಾಡಿಕೊಡ್ಬೇಕು. ಯಾಕೆಂದರೆ ಅವರು ಮಾಡಿರುವಂತಹ ಕೆಲಸಗಳು ಅವರನ್ನು ಈ ಮಟ್ಟಕ್ಕೆ ತಂದು ನಿಲ್ಲಿಸಿದೆ. ಅವರು ಅತ್ಯುತ್ತಮ ಮಟ್ಟದಲ್ಲಿ ಬೆಳೆದಿದ್ದಾರೆ. ಆ ಒಂದು ಕಾರ್ಯನ ಎಲ್ಲ ಕಡೆ ಅವರು ಮಾಡ್ತಾ ಬಂದಿದ್ದಾರೆ. ಇವರು ಯಾರಿರ್ಬೋದು ಅನ್ನೋ ಕ್ಯೂರಿಯಾಸಿಟಿ ನಿಮಗೂ ಕೂಡ ಖಂಡಿತ ಇರುತ್ತೆ. ನನಗೂ ಅವ್ರನ್ನ ಪರಿಚಯ ಮಾಡ್ಕೊಳ್ಳೋ ಹಂಬಲ ಜಾಸ್ತಿ ಆಗ್ತಿದೆ. ಮೊದಲಿಗೆ ಅವರು ಯಾರಂತ ಹೇಳ್ಬಿಟ್ಟು ನಿಮಗೆ ಪರಿಚಯ ಮಾಡಿಸ್ತೀನಿ. ಅವರೇ ನಮ್ಮ ತುಮಕೂರಿನ ಡಾಕ್ಟರ್ NS ಶ್ರೀಧರ್ ಅವರು. ಇವರು ನಮ್ಮ ಜೊತೆ ಸಾಧಕರ ಸೀಟ್ನಲ್ಲಿ ಕೂತಿದ್ದಾರೆ. ಅವರನ್ನು ಮೊದಲಿಗೆ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್ ನಮಸ್ತೆ, ವೆಲ್ಕಮ್ ಟು ದಿ ಶೋ. ಸರ್, ನೀವು ಮಾಡಿರುವಂತಹ ಸಾಧನೆ ಬಗ್ಗೆ, ಹಾಗೆ ನಿಮ್ಮ ಬಾಲ್ಯದ ಜೀವನದ ಬಗ್ಗೆ, ಇದರ ಬಗ್ಗೆ ಎಲ್ಲ ಮೆಲ್ಕು ಹಾಕೋದಕ್ಕಿಂತ ಮುಂಚೆ ನಿಮ್ಮ ನಡೆದು ಬಂದಂತಹ ಸಾಧನೆಯ ಹಾದಿಯ ಬಗ್ಗೆ ಒಂದು ಕಿರುಚಿತ್ರವಿದೆ, ಅದನ್ನು ನೋಡ್ಕೊಂಡು ಬರೋಣ. ಎವಿ ಪ್ಲೀಸ್. ತುಮಕೂರಿನಲ್ಲಿ ಕಣ್ಣು ಕೊಡಿ ಜಾಗೃತಿ ಶ್ರೀಧರ್ ಎಂದೇ ಮನೆ ಮಾತಾಗಿರುವ ಶ್ರೀರಂಗಶೆಟ್ಟಿ ಶ್ರೀಧರ್ ಚಿನ್ನಾಭರಣ ವ್ಯಾಪಾರಿ ಕುಟುಂಬದ ಶ್ರೀಮಂತ ಹಿನ್ನೆಲೆಯಿಂದ ಬಂದವರು. ಆದರೆ ಆ ಅಹಂ ಒಂದಿಷ್ಟು ಅವರಲ್ಲಿ ಕಾಣಿಸುವುದಿಲ್ಲ. ಅತ್ಯಂತ ಸರಳ ಸಜ್ಜನಿಕೆಯ ಗುಣ ಅವರದ್ದು. ಅವರ ಮಾತುಗಳಿಂದ ಪ್ರೇರಿತರಾಗಿ ನೇತ್ರದಾನಕ್ಕೆ ಸಹಿ ಹಾಕಿದವರ ಸಂಖ್ಯೆ 8,000 ದಾಟಿದೆ ಎಂದರೆ ನೀವು ನಂಬಲೇಬೇಕು. ಇಲ್ಲಿಯವರೆಗೂ ಸುಮಾರು 600ಕ್ಕೂ ಹೆಚ್ಚು ದಾನಿಗಳ ಕಣ್ಣುಗಳನ್ನ ಸಂಗ್ರಹ ಮಾಡಿ ಸುಮಾರು 1,100ಕ್ಕೂ ಹೆಚ್ಚು ಮಂದಿಗೆ ಬೆಳಕನ್ನ ನೀಡಿದ್ದಾರೆ. ಅಂಧರ ಬಾಳಿಗೆ ಬೆಳಕಾಗಿ ಬಂದಿರೋ ಶ್ರೀಧರ್ ಅವರಿಗೆ ತುಮಕೂರಿನ 35 ಜನ ನೇತ್ರ ತಜ್ಞರು ಹೆಗಲಾಗಿದ್ದಾರೆ. ಬೆಂಗಳೂರಿನ ಆಸ್ಪತ್ರೆಗೆ ತಲುಪಿಸಲು KSRTC ನಿಗಮವು ಕೂಡ ಇವರಿಗೆ ಸಹಕಾರಿಯಾಗಿ ನಿಂತಿದೆ. ಸದಾ ಸಮಾಜಮುಖಿಯಾಗಿ ಯಾವುದೇ ಫಲಾಪೇಕ್ಷೆ ಇಲ್ಲದೆ ನಿರಂತರ ಕಾಯಕಯೋಗಿಯಾಗಿ ಕೆಲಸ ಮಾಡುತ್ತಿದ್ದಾರೆ ಶ್ರೀಧರ್ ಅವರು. ಇದಕ್ಕೆ ಇವರ ಕುಟುಂಬವು ಕೂಡ ಜೊತೆಯಲ್ಲಿ ಇದ್ದು ಸಹಕಾರವನ್ನ ನೀಡುತ್ತಿದೆ. NS ಜ್ಯುವೆಲರಿ ಪ್ಯಾಲೇಸ್ ಮಾಲೀಕರಾಗಿರುವ ಇವರು ತುಮಕೂರು ವೈಶ್ಯ ಕೋಆಪರೇಟಿವ್ ಬ್ಯಾಂಕ್ ನಿರ್ದೇಶಕರಾಗಿ, ಲಯನ್ಸ್ ಕ್ಲಬ್ನ ಸದಸ್ಯರಾಗಿ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಉಚಿತ ಆರೋಗ್ಯ ತಪಾಸಣಾ ಶಿಬಿರ, ನೇತ್ರ ತಪಾಸಣಾ ಶಿಬಿರ, ಉಚಿತ ಔಷಧಿಗಳ ವಿತರಣೆ, ನೇತ್ರ ತಪಾಸಣೆ ಹಾಗೂ ಶಸ್ತ್ರಚಿಕಿತ್ಸೆ ಸೇರಿದಂತೆ ಹಲವಾರು ಸಾಮಾಜಿಕ ಸೇವೆಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ಇವರ ಅಮೋಘ ಸಾಧನೆಯನ್ನ ಮೆಚ್ಚಿ ಬ್ಯಾಂಗಳೂರು ಲಯನ್ಸ್ ಇಂಟರ್ನ್ಯಾಷನಲ್ ಐ ಬ್ಯಾಂಕ್ ಔಟ್ಸ್ಟ್ಯಾಂಡಿಂಗ್ ಕಾಂಟ್ರಿಬ್ಯೂಷನ್ ಅವಾರ್ಡ್ 2011, ನೇತ್ರ ಸಂಗ್ರಹಣಾ ರತ್ನ, ನೇತ್ರ ದೀಪ ಮತ್ತು ಸಮಾಜಮುಖಿ ಸೇರಿದಂತೆ ಹಲವಾರು ಪುರಸ್ಕಾರಗಳು ಹರಸಿ ಬಂದಿವೆ. A unit of Indian Council for Professional Education Mission, recognized by Government of India, Indian Virtual University for Peace and Education Award for Honorary Doctorate for Social Service Eye Donation 2017 ಪದವಿಯನ್ನ ನೀಡಲಾಗಿದೆ. ಸುಂದರ ಜಗತ್ತನ್ನ ನೋಡಲು ಸಾವಿರಾರು ಜನರಿಗೆ ದೀಪವಾಗಿರುವ ಶ್ರೀಧರ್ ಅವರನ್ನ ನಮ್ಮೂರ ಸಾಧಕರಾಗಿ ಪ್ರಗತಿ ವಾಹಿನಿಯು ಗೌರವಿಸುತ್ತದೆ. ಸರ್, ನೀವು ಎಷ್ಟೆಲ್ಲ ಸಾಧನೆಯನ್ನು ಮಾಡಿದ್ದೀರಾ. ಇಷ್ಟು ಸಾಧನೆಗೆ ಸ್ಫೂರ್ತಿಯಾಗಿರುವಂತಹ ನಿಮ್ಮ ತಂದೆ ತಾಯಿಗಳಿರ್ಬೋದು, ಅವರು ಖಂಡಿತವಾಗಿಯೂ ನಿಮ್ಮ ಒಂದು ಸಾಧನೆಗೆ ಸಹಕಾರಿಯಾಗಿರ್ತಾರೆ. ಮೊದಲಿಗೆ ನಾನು ನಿಮಗೆ ಕೇಳೋಕೆ ಇಷ್ಟಪಡುವಂತಹ ಒಂದು ಪ್ರಶ್ನೆ ಏನಂದರೆ, ನಿಮ್ಮ ತಂದೆ ತಾಯಿಗಳ ಪರಿಚಯನ ಮಾಡಿಸ್ಕೊಡ್ಬೇಕು ಸರ್ ನನಗೆ. ನಮ್ಮ ತಂದೆ NS ನಾರಾಯಣ ಶೆಟ್ಟಿ ಅಂತ, ತುಮಕೂರಿನ ಪ್ರಸಿದ್ಧ ಚಿನ್ನಬೆಳ್ಳಿಯ ವ್ಯಾಪಾರಸ್ಥರು. ಸುಮಾರು ಈ ನಮ್ಮ 100 ವರ್ಷದ ವ್ಯಾಪಾರ. ನಮ್ಮ ತಾಯಿ NS ಲಲಿತಾಂಬ ಅಂತ, ಅವರು ಮೈಸೂರಿನವರು, ತುಮಕೂರಿನಲ್ಲಿ.
ಸರ್ ಅದೇ ರೀತಿ ನಿಮಗೆ ಈ ನೇತ್ರ ಸಂಗ್ರಹಣೆಯನ್ನು ಮಾಡಬೇಕಂತ ಹೇಗೆ ಅನಿಸ್ತು ಸರ್, ಹೇಗೆ ಆರಂಭ ಆಯಿತು ಇದೆಲ್ಲ? ನಾನು ತುಮಕೂರಿನಲ್ಲಿ ಲಯನ್ಸ್ ಕ್ಲಬ್ ಸ್ಥಾಪನೆ ಮಾಡಿದ್ವಿ. ನಾನೇ ಸ್ಥಾಪಕ ಖಜಾಂಚಿ ಆಗಿದ್ದೆ. ಸುಮಾರು 82ನೇ ಇಸ್ವಿನಲ್ಲಿ ಖಜಾಂಚಿ ಆದಾಗಿಂದ ನಾವು ನೇತ್ರ ಪರೀಕ್ಷೆ ಮತ್ತು ಶಿಬಿರಗಳನ್ನು ನಡೆಸ್ತಾ ಇದ್ವಿ. ನಾವು ಲಯನ್ಸ್ನಲ್ಲಿ ಪ್ರಥಮವಾಗಿ ನಾವು ಇದು ಮಾಡ್ತಿದ್ದೆ ನೇತ್ರ ಪರೀಕ್ಷೆ ಮತ್ತು ಅವರಿಗೆ ಚಿಕಿತ್ಸೆಯನ್ನು ಮಾಡ್ತಾ ಇದ್ವಿ. ಆ ಚಿಕಿತ್ಸೆಯಲ್ಲಿ ನಾನು 1988ನೇ ಇಸ್ವಿನಲ್ಲಿ ಲಯನ್ಸ್ ಕ್ಲಬ್ಬಿನ ಅಧ್ಯಕ್ಷನಾದೆ. ಆ ಲಯನ್ಸ್ ಅಧ್ಯಕ್ಷನಾದಾಗ ನಾವು ಸುಮಾರು ಒಂದು 25ರಿಂದ 30 ನೇತ್ರ ಪರೀಕ್ಷಾ ಶಿಬಿರಗಳನ್ನು ಮಾಡಿದ್ವಿ. ಅದರೊಳಗೆ 1000ರಿಂದ 1200 ಜನ ಇದು ಮಾಡಿದ್ರು. ಇದರೊಳಗೆ ಇದರೊಳಗೆ ಕ್ಯಾಸಂದ್ರದಲ್ಲಿ ನಾವು ನೇತ್ರ ಚಿಕಿತ್ಸೆ ಶಿಬಿರ ಮಾಡುವಾಗ ದೃಷ್ಟಿ ಪಡೆದ ಒಬ್ಬ ವೃದ್ಧ, ಅಂದರೆ ಸುಮಾರು 90 ವರ್ಷದ ವೃದ್ಧರು, ನನಗೆ ಈ 31 ವರ್ಷದ ಮುಂಚೆ ಅಂದರೆ ನನ್ನ ವಯಸ್ಸು ಆವಾಗ 30ರಿಂದ 32 ವರ್ಷ. ಆಗ ನನ್ನ 90 ವರ್ಷದ ಮುದುಕರು ನನ್ನನ್ನು ಪಾದ ಮುಟ್ಟಬೇಕು ಅಂತ ಬಂದಾಗ ತಾತ ನಾನು ನಿಮಗಿಂತ ಚಿಕ್ಕ ಮಗ ಮೊಮ್ಮಗ ಥರ, ನೀವು ಯಾಕೆ ನನಗೆ ಈ ಥರ ಕೃತಜ್ಞತೆ ತೋರಿಸ್ತೀರ ಅಂತ ಕೇಳಿದಾಗ ಅವರು ಇಲ್ಲ, ನನಗೆ ನನ್ನ ಮನೆಯಲ್ಲಿ ನನ್ನ ಕುಟುಂಬದವರೇ ನನ್ನ ಕಡೆಗಾಣಿಸಿದರು. ನನಗೆ ಈಗ ನಿನ್ನ ಕಡೆಯಿಂದ ನನಗೆ ದೃಷ್ಟಿ ಬಂತು. ಆ ದೃಷ್ಟಿಯಿಂದ ನನಗೆ ನನ್ನ ಕೆಲಸ ನಾನು ಮಾಡ್ಕೊಂಡು ಹೋಗೋದಕ್ಕೆ ಶಕ್ತಿ ಆಯಿತು, ಅದಕ್ಕೆ ಅಪ್ಪ ಅಂತ ಹೇಳಿದ್ರು. ಆವಾಗ ನಾವು ತುಂಬ ಧನ್ಯವಾದಗಳು. ಆವಾಗ ನಾನು ದೃಢಪಟ್ಟೆ, ಈ ದೃಷ್ಟಿ ಒಂದು ಕೊಟ್ಟರೆ ಜನಕ್ಕೆ ಒಂದು ಎಲ್ಲ ಥರ ಕೆಲಸಗಳು ಅವರು ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾರೇ ಒಂದು ಉದ್ದೇಶದಿಂದ ಆ ಕಾರ್ಯಕ್ರಮ ನಾನು ಶುರು ಮಾಡಿದೆ. 88ನೇ ಇಸ್ವಿಯಿಂದ ಈಗ ಇಲ್ಲಿವರೆಗೂ ನಾವು ಕಂಟಿನ್ಯೂಸ್ ಆಗಿ ನೇತ್ರದಾನದ ಶುರು ಮಾಡಿದ್ವಿ. ಅದರ ಜೊತೆಗೆ ನೇತ್ರ ಶಿಬಿರದ ಜೊತೆಗೆ ದೃಷ್ಟಿನೂ ಕೊಡೋಣ, ನೇತ್ರದಾನದ ಬಗ್ಗೆನೂ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ವಿ. ಅದೇ ರೀತಿ ನೇತ್ರದಾನ ಮಹಾದಾನ ಅಂತ ಹೇಳ್ತಾರೆ. ಅದೇ ರೀತಿ ನಿಮ್ಮ ಜೀವನದಲ್ಲಿ ಯಾವುದಾದ್ರೂ ನೇತ್ರದಾನ ಮಾಡುವಂತಹ ಘಟನೆ ಏನಾದರೂ ನಡೆದಿದೆಯಾ? ನೇತ್ರದಾನಗಳು ನಾವು ಪ್ರತಿಯೊಂದು ಇದರೊಳಗೂ ಮಾಡ್ತಾಯಿದ್ದೀವಿ. ಪ್ರತಿ ಶಿಬಿರಗಳನ್ನು ಮಾಡ್ತಿದ್ದೀವಿ. ಅದಕ್ಕೆ ಇದನ್ನು ಪ್ರಚಾರ ಮಾಡೋದಕ್ಕೆ ನಾವು ಮಾಡ್ತಾಯಿದ್ದೀವಿ. ಸೊ ನೇತ್ರದಾನ ನಾವು ಫಸ್ಟ್ ನಮಗೆ ಸ್ಟಾರ್ಟಿಂಗ್ನಲ್ಲಿ ನಾವು ನೇತ್ರದಾನದ ಬಗ್ಗೆ ಮಾಡಬೇಕು ಅಂದರೆ ನಾವೇ ಬೆಂಗಳೂರಿನ ಲಯನ್ಸ್ ಬ್ಯಾಂಕ್ಗೆ ನಾವು ತೊಗೊಂಡೋಗಿ ಕೊಡಬೇಕಾಗ್ತಿತ್ತು. ನಾವೇ ಕೊಡ್ತಾಯಿದ್ವಿ ತೊಗೊಂಡೋಗಿ. ಈ ಪ್ರಥಮವಾಗಿ ನಮಗೆ ತುಂಬ ಪ್ರಚಾರ ಸಿಕ್ಕಿದೆ ಅಂದರೆ ನಮ್ಮ ಕನ್ನಡ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವರು ಸತ್ತ ನಂತರ ಅವರ ನೇತ್ರಗಳನ್ನು ದಾನ ಮಾಡಿದಾಗ ನಮಗೆ ಒಳ್ಳೆ ಪ್ರಚಾರ ಸಿಕ್ತು. ನಮಗೂ ಜನ ಕೊಡೋದಕ್ಕೆ ಮುಂದೆ ಬಂದಿದ್ದರು. ಅಲ್ಲಿಂದ ನೀವು ಇನ್ಸ್ಪೈರ್ ಆಗಿ ನಾವು ಹೆಚ್ಚಿನ ಶಿಬಿರಗಳು, ಹೆಚ್ಚಿನ ಪ್ರಚಾರಗಳನ್ನು ಮಾಡ್ತಾ ಬಂದ್ವಿ. ಸರ್, ನೀವು ಅಲ್ಲಿಂದ ಹಿಡಿದು ಇಲ್ಲಿಯವರೆಗೂ ಕೂಡ ಎಷ್ಟು ಜನಕ್ಕೆ ದೃಷ್ಟಿಯನ್ನು ಕೊಡಿಸಿದ್ದೀರಾ? ಸುಮಾರು 800 ಜನದ ನೇತ್ರಗಳನ್ನು ಪಡೆದಿದ್ದು 1600 ಜನಕ್ಕೆ ಆ ನೇತ್ರಗಳು ಜೋಡಣೆ ಮಾಡಿದ್ದೀವಿ. ಅದನ್ನು ಯಾವಾಗಿನಿಂದ ಈ ಕೆಲಸ ಎಲ್ಲ ಮಾಡಿತ್ತು ಸರ್? 88ನೇ ಇಸ್ವಿಯಿಂದನೂ ಮಾಡಿ. ಎಷ್ಟು ವರ್ಷಗಳಾಯಿತು ಇಲ್ಲಿ? 31ನೇ ವರ್ಷ ಈಗ. 31 ವರ್ಷದಿಂದ ಕೂಡ ನೀವು ಈ ಒಂದು ಕಾರ್ಯವನ್ನು ಮಾಡ್ಕೊಂಬತ್ತೀವಿ. ಈ ನಿಮ್ಮ ಒಂದು ಕಾರ್ಯಕ್ಕೆ ಸರ್ಕಾರದಿಂದ ಏನಾದರೂ ಸೌಲಭ್ಯ? ಸರ್ಕಾರದಿಂದ ನಾವು ಯಾವುದೇ ಥರ ಸೌಲಭ್ಯ ಕೇಳಿಲ್ಲ. ನಾವು ಸ್ವಂತ ನಮ್ಮದೇ ಫ್ಯಾಮಿಲಿದಿಂದ NSI ಫೌಂಡೇಶನ್ ಅಂತ ನಾವು ಇದು ಮಾಡಿಕೊಂಡು ಸರ್ಕಾರದಿಂದ ಅಂದರೆ ಏನು ಸಪೋರ್ಟ್ ಪ್ರಾಪಗೆಂಡಾ ಒಂದು ಇದು ಮಾತ್ರ ಇದು ಮಾಡ್ತಾಯಿದ್ವಿ. ಇಲ್ಲಿ ತುಮಕೂರಿನ ನೇತ್ರ ಚಿಕಿತ್ಸರ ಎಲ್ಲರದ್ದು ಸಹಾಯದಿಂದ ನೇತ್ರ ಪಡೆದು ಅದನ್ನು ಬೆಂಗಳೂರಿನ ಲಯನ್ಸ್ ಐ ಹಾಸ್ಪಿಟ್ಲಿಗೆ ಕಳಿಸಿ ನೇತ್ರಗಳನ್ನು ಜೋಡಿಸುತ್ತೆ. ಈ ಕಾರ್ಯನ ಮಾಡಲು ನೀವು ಹೋಗ್ತೀರಾ? ನೀವು ಈ ನೇತ್ರದಾನ ಒಂದು ಸಂಗ್ರಹಣೆ ಮಾಡೋದು, ದಾನ ಮಾಡೋದು, ಈ ಥರ ಎಲ್ಲ ಮಾಡಬೇಕಾದ್ರೆ ನಿಮ್ಗೆ ಯಾವುದಾದ್ರೂ ಒಂದು ಸವಾಲು, ಈ ಒಂದು ಸಮಸ್ಯೆ ಏನಾದರೂ ಎದುರಾಗಿದ್ದುಂಟಾ? ಸವಾಲು ಅಂತಂದರೆ ಕೆಲವು ಸತಿ ಪ್ರಶ್ನೆಗಳು ಅದೇ, ನೀವು ಇದನ್ನು ಮಾರ್ತಿದ್ದೀರಾ, ಆ ಥರ ಆಗಲೇ ನೀವು ಇದು ಮಾಡಿದ್ದೀರಾ. ಕೆಲವು ಜನ ನಾವು ಹೋಗಿರುವಾಗ ಅವರು ದುಡ್ಡು ಕೊಡೋದಕ್ಕೆ ಬಂದಿದ್ದಾರೆ. ನಾವು ಮಾಡ್ತಿರೋದು ಉಚಿತವಾಗಿ ನಮ್ಮ ಮನಸ್ಸು ತೃಪ್ತಿ ಬರೋಕ್ಕೋಸ್ಕರ, ಜನಕ್ಕೆ 4 ಜನಕ್ಕೆ ಉಪಯೋಗ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ನಾವು ಮಾಡ್ತಾ ಇದ್ದೀವಿ. ಯಾವುದೇ ಥರದಲ್ಲಿ ವ್ಯಾಪಾರ ರೀತಿಯಲ್ಲಾಗಲಿ ಕಮರ್ಷಿಯಲ್ ಆಗಿ ನಾವು ಮಾಡ್ತಿಲ್ಲ. ಒಂದು ನೇತ್ರ ದೃಷ್ಟಿಹೀನರು ದೃಷ್ಟಿ ಪಡೆದು ಒಂದು ಒಳ್ಳೆಯ ಕೆಲಸ ಆಗಲಿ
ಅವ್ರಿಗೂ ಒಂದು ದಾರಿ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ನಾವು ನೇತ್ರ ಪರೀಕ್ಷೆಯನ್ನು ನೇತ್ರದಾನದ ಇದು ಈ ಥರ ಕೆಲಸ ನೀವು ಮಾಡ್ಕೊಂಬತ್ತಿದ್ದೀರಾ. ನೀವು ಮಾಡ್ತಿರುವಂತಹ ಒಂದು ಉದ್ದಿಮೆಗೆ ಏನಾದರೂ ಅಡಚಣೆ ಆಗಿದೆಯಾ, ಏನಾದರೂ ತೊಂದರೆ ಆಗ್ತಿದೆಯಾ ನಿಮಗೆ? ಉದ್ದಿಮೆಯಲ್ಲಿ ಸ್ವಲ್ಪ ಇರುತ್ತೆ. ಆ ಟೈಮನ್ನು ನಾವು ನಮ್ಮ ಟೈಮನ್ನು ಅಡ್ಜಸ್ಟ್ ಮಾಡಿಕೊಂಡು ಅದನ್ನು ನಾವು ಮಾಡ್ತಾನೆ ಇದ್ದೀವಿ. ಇದೇ ರೀತಿ ನೇತ್ರದಾನದ ಬಗ್ಗೆ ಎಲ್ಲೆಲ್ಲಿ ನೀವು ಕಾರ್ಯಕ್ರಮಗಳನ್ನ ಕೊಟ್ಟಿದ್ದೀರಾ? ನೇತ್ರದಾನದ ಬಗ್ಗೆ ನಾವು ತುಮಕೂರು ಜಿಲ್ಲೆ ಪೂರ ಮಾಡ್ತಾ ಇದ್ದೀವಿ. ಈಗ ಮುಂಚೆ ನಾವು ಬರೀ ವೃದ್ಧರನ್ನ ಮಾತ್ರ ಪ್ರಚಾರ ಮಾಡೋದಕ್ಕೆ ಇದು ಮಾಡ್ತಾಯಿದ್ವಿ. ಈಗ 2 ವರ್ಷದಿಂದ ಈಗ ಕಾಲೇಜ್ ವಿದ್ಯಾರ್ಥಿಗಳಲ್ಲಿ ನಾವು ಪ್ರಚಾರ ಮಾಡಿದ್ರೆ ಅವರು ಮೀಡಿಯಾ ಪ್ರಕಾರ ಅವರದೇ ಆದ ಮೀಡಿಯಾ ಇರುತ್ತೆ, ವಾಟ್ಸಪ್ ಆಗಲಿ ಫೇಸ್ಬುಕ್ ಆಗಲಿ ಅದನ್ನು ಇದು ಮಾಡ್ತಾರೆ ಅನ್ನೋ ಉದ್ದೇಶದಿಂದ ಎಲ್ಲ ಕಾಲೇಜುಗಳೆಲ್ಲೂ ಒಂದು ಡಿಗ್ರಿ ಕಾಲೇಜು ಮಕ್ಕಳಿಗೆ ನಾವು ಅಲ್ಲಿ ಹೋಗಿ ಪ್ರಾಪಗಂಡ ಮಾಡಿ ಅವ್ರೂ ನೀವು ನೇತ್ರದಾನ ಮಾಡೋದನ್ನು ಪ್ರಚಾರ ಮಾಡಿ ತಮ್ಮ ಸಂಬಂಧಿಕರಾಗಲಿ ತಮ್ಮ ಸ್ನೇಹಿತರಾಗಲಿ ಮನೆಯ ಅಕ್ಕಪಕ್ಕದವರಾಗಲಿ ಮೃತಪಟ್ಟರೆ ಅವರಿಗೆ ತಾವು ಇದನ್ನು ಒಪ್ಪಿಸಿ ಆ ನೇತ್ರದಾನ ಮಾಡೋದಕ್ಕೆ ಒಂದು ಸಹಕಾರ ಮಾಡಿ ಅಂತ ಅವರಿಗೆ ಪ್ರಚಾರ ಮಾಡ್ತೀವಿ. ನೇತ್ರದಾನದ ಬಗ್ಗೆ ಅರಿವು ಮೂಡಿಸಿ ಅದಕ್ಕೆ ಏನೇನು ಯಾವುದೇ ಥರ ನಾವು ಇದು ಮಾಡಬೇಕೋ ಅದನ್ನು ನಾವು ತಗೊಳ್ತಾ ಇದ್ದೀವಿ. ನೀವು ಬರೀ ಡಿಗ್ರಿ ಕಾಲೇಜಸ್ಸಲ್ಲಿ ಅಷ್ಟೇನಾ ಸರ್ ಈ ಥರ ಒಂದು ಕಾರ್ಯಕ್ರಮಗಳನ್ನ ಕೊಟ್ಟಿರೋದು? ಇವಾಗ ಚಿಕ್ಕ ಮಕ್ಕಳಿಗೆ ಅವ್ರಿಗೆ ಅಂದರೆ ಹೈಸ್ಕೂಲ್ ಮಕ್ಕಳಿಗೆ ಕಾಲೇಜ್ ಮಕ್ಕಳಿಗೆ ಈ ಥರ ಎಲ್ಲ ಈಗ ನೆಕ್ಸ್ಟ್ ಸ್ಟೇಜಲ್ಲಿ ಹೈಸ್ಕೂಲ್ ಮಕ್ಕಳಿಗೂ ನಾವು ಶುರು ಮಾಡ್ತಾ ಇದ್ದೀವಿ. ಶುರು ಮಾಡಿಲ್ಲ, ಈಗ ಒಂದು 2-3 ಸ್ಕೂಲ್ಗಳನ್ನ ಫಿಕ್ಸ್ ಮಾಡ್ಕೊಂಡಿದ್ದೀವಿ. ಮುಂದಿನ ತಿಂಗಳಲ್ಲಿ ನಾವು ಅದನ್ನು ಫಿಕ್ಸ್ ಮಾಡ್ತಾ ಹಳ್ಳಿಗಳಿಗೆಲ್ಲ ಹೋಗಿ ಏನು ಹಳ್ಳಿಗಳಲ್ಲಿ ಕೆಲವು ಅಡಚಣೆ ಇದೆ. ಅಂದರೆ ಟೆಕ್ನಿಕಲ್ ಪ್ರಾಬ್ಲಮ್ ಅಂತೀವಿ. ಅಲ್ಲಿಂದ ಕಲೆಕ್ಷನ್ ಮಾಡೋದಕ್ಕೆ ನೇತ್ರ ಟೈಮಿಗೆ ಹೋಗಬೇಕು. ಆ ಟೈಮ್ನೆಲ್ಲ ನಾವು ತಗೋಬೇಕು. ಸೊ 6 ಗಂಟೆ 6 ಅವರ್ಸ್ನಲ್ಲಿ ನಾವು ಕಣ್ಣು ತೆಗೋಬೇಕಾಗ್ತದೆ. ಅಲ್ಲೇನು ಟೆಕ್ನಿಕಲ್ ಪರ್ಸನ್ಗಳು ಇಲ್ಲಿದ್ದರೆ ನಾವು ಇಲ್ಲಿಂದ ತೊಗೊಂಡು ಹೋಗಿ ಕಲೆಕ್ಟ್ ಮಾಡ್ಕೊಂಬರೋದಕ್ಕೆ ನಮಗೆ ಸ್ವಲ್ಪ ತೊಂದರೆಗಳಿದೆ. ಕೆಲವು ಕಡೆ ನಾವು ಹಳ್ಳಿಗಳನ್ನು ಅವ್ರಿಗೆ ಪೇಪರನ್ನು ನಾವು ಪ್ರಚಾರ ಮಾಡ್ತಾ ಇರೋದ್ರಿಂದ ಆ ಪೇಪರನ್ನು ತಲುಪಿ ಕೆಲವರು ವಾಲಂಟಿಯರ್ ಆಗಿ ಅವ್ರು ಫೋನ್ ಮಾಡಿದಾಗ ನಮ್ಮ ನಿಯರೆಸ್ಟಲ್ಲಿ ಹತ್ರದಲ್ಲಿದ್ದರೆ ನಾವು ಹೋಗಿ ಕಣ್ಣನ್ನು ಪಡಿತಾ ಇದ್ದೀವಿ. ಓಕೆ ಸರ್, ಅದೇ ರೀತಿ ನೀವು ಇದನ್ನು ಸ್ಟಾರ್ಟ್ ಮಾಡಿದಾಗ ಆರಂಭ ಮಾಡಿದಾಗ ಈ ಒಂದು ಕಾರ್ಯವನ್ನು ಹೇಗಿತ್ತು ನಿಮಗೆ ಪ್ರತಿಕ್ರಿಯೆ? ಅದೇ ರೀತಿ ಈಗಿನ ಕಾಲದಲ್ಲಿ ಎಲ್ಲರಿಗೂ ಕೂಡ ನೇತ್ರದಾನದ ಬಗ್ಗೆ ಒಂದು ಅರಿವು ಇದೆ. ಈಗಲೂ ಕೂಡ ಇನ್ನೂ ಹೆಚ್ಚಾಗಿ ಅರಿವು ಮೂಡ್ತಿದೆಯಾ ಎಲ್ಲದ್ರ ಬಗ್ಗೆ? ಯಾವ ಥರ ಪ್ರತಿಕ್ರಿಯೆ ಇತ್ತು ಆರಂಭದಲ್ಲಿ ನೀವು ಸ್ಟಾರ್ಟ್ ಮಾಡಿದಾಗ? ಅದನ್ನು ಯಾವ ಥರ ಜನರಿಂದ ಆಗಿರ್ಬೋದು, ನಿಮ್ಮ ಫ್ಯಾಮಿಲಿಯಿಂದ ಆಗಿರ್ಬೋದು, ಯಾವ ಥರ ಒಂದು ಪ್ರತಿಕ್ರಿಯೆ ಸಿಕ್ತು? ನಾವು ಮುಂಚೆಯಿಂದಲೂ ನಾವು ಫ್ಯಾಮಿಲಿ ಬಗ್ಗೆನಲ್ಲಿ ಪೂರ ಸಪೋರ್ಟ್ ಇದಿದೆ. ನನ್ನ ಪತ್ನಿ ಆಗಲಿ ನನ್ನ ಮಕ್ಕಳಾಗಲಿ ಪೂರ ನನಗೆ ಸಹಕಾರ ನಡೆಸ್ತಾ ಇದ್ದಾರೆ. ನನ್ನ ಜೊತೆಯಲ್ಲಿ ಪತ್ನಿ ಅಲ್ಲದೆ ನನ್ನ ಮಗ ನನ್ನ ಪೂರ ಸಹಕಾರ ಕೊಟ್ಟು ಅಕಸ್ಮಾತ್ ನಾನು ಊರಲ್ಲಿಲ್ಲ, ನನ್ನ ಸ್ಥಳದಲ್ಲಿ ಸಿಕ್ಕಿಲ್ಲ ಅಂದರೆ ಅವನೇ ಪೂರ ಹೋಗಿ ಅದರ ಬಗ್ಗೆ ಫುಲ್ ಫಾಲೋ ಅಪ್ ಮಾಡಿ ಡಾಕ್ಟರ್ಸ್ಗಳು ಯಾರಿದ್ದಾರೋ ಅವರನ್ನು ಕರೆದುಕೊಂಡು ಮೃತಪಟ್ಟಿರೋ ಜಾಗಕ್ಕೆ ಹೋಗಿ ಕಲೆಕ್ಟ್ ಮಾಡಿ ಡಾಕ್ಟರ್ಸ್ಗಳ ಜೊತೆಗೆ ತೊಗೊಂಬಂದು ಅದನ್ನು ನಾವು ಸೀದಾ ಅದನ್ನು ಬೆಂಗಳೂರಿಗೆ ಕಳಿಸ್ಬೇಕಾಗ್ತದೆ. ಆ ಬೆಂಗಳೂರಿಗೆ ತಲುಪಿಸೋ ದಾರಿ ನಾನೇನು ಮಾಡ್ತೀನೋ ಅದೇ ಕೆಲಸ ನನ್ನ ಮಗನೂ ಮಾಡ್ತಾಯಿದ್ದಾರೆ. ಜನರಿಂದ ಹೇಗಿತ್ತು ಸರಿ ಒಂದು ಪ್ರತಿಕ್ರಿಯೆ ಹೇಗಿತ್ತು? ಜನರಿಂದ ಕೆಲವು ಕಡೆ ಸ್ವಲ್ಪ ಇದು ಬರೋದು. ನಾವು ಯೂಶ್ವಲಿ ನಮ್ಮ ಮಾಮೂಲಿ ಸಾಮಾಜಿಕವಾಗಿ ಅವ್ರದ್ದು ಬಂದರೆ ಮಾತ್ರ, ಅವರಿಂದ ಒಪ್ಪಿಗೆ ಬಂದರೆ ಮಾತ್ರ ನಾವು ಹೋಗ್ತಾ ಇದ್ವಿ. ಹೋದ ನಂತರ ಅವರ ಕೇಳಿದೆ, ಅವರು ತುಂಬ ಖುಷಿಪಟ್ಟು ಇಬ್ಬರಿಗೆ ದೃಷ್ಟಿ ಬಂತಲ್ಲ ಅನ್ನೋ ಒಂದು ಖುಷಿಯಾಗಿ ಒಂದು ಕೆಲವು ಇದು ಮಾಡಿದ್ದಾರೆ. ಒಂದು 2-3 ನನ್ನ ಪ್ರಕಾರ 2-3 ಅವರು ಫ್ಯಾಮಿಲಿ ಮೆಂಬರ್ಸ್ ಒಪ್ಕೊಂಡ್ರು. ಬೇರೆ ಜನ ಬಂದಿರೋರು ಅದನ್ನು ತಡೆ ಹಿಡಿದು ವಾಪಸ್ ಬಂದಿರೋದು ಇದೆ. ಅದು ಕಮ್ಮಿ, 1 or 2 ಅಷ್ಟಿದೆ. ಈಗಿನ ಪ್ರಸ್ತುತ ಜನರು ನೇತ್ರದಾನದ ಬಗ್ಗೆ ಜಾಸ್ತಿ ಆಸಕ್ತಿ ತೋರಿಸ್ತಿದ್ದಾರೆ ಅಂತ ನಿಮ್ಗೆ ಅನ್ಸುತ್ತಾ? ಆಸಕ್ತಿ ತೋರಿಸ್ತಾ ಇದ್ದಾರೆ, ಇನ್ನೂ ಬರಬೇಕು ಅಂತ ನಮ್ಮ ಉದ್ದೇಶ. ಅಂದರೆ ಯಾವ ರೀತಿಯ? ಯಾಕೆಂದರೆ ಈಗಿನ ದೇಶದಲ್ಲಿ ಇರುವ ದೃಷ್ಟಿಹೀನರು ಕಾರ್ನಿಯಾ ಪ್ರಾಬ್ಲಮ್ ಅಂತ ನಾವು ಏನು ಹೇಳ್ತೀವಿ, ಆ ಕಾರ್ನಿಯಾ ಪ್ರಾಬ್ಲಮ್ಮು ಸುಮಾರು 6 ಲಕ್ಷಕ್ಕಿಂತ ಹೆಚ್ಚಾಗಿದ್ದಾರೆ. ಆ 6 ಲಕ್ಷ ಜನದಲ್ಲಿ ನಮಗೆ ದೊರಕುತ್ತಾ ಇರೋದು ಪ್ರತಿ ವರ್ಷ 30-35 ಸಾವಿರ ನೇತ್ರಗಳಷ್ಟೇ. ಆ 6 ಲಕ್ಷ ಜೊತೆಗೆ ಆ್ಯಡ್ ಆಗ್ತಾ ಇದ್ದಾರೆ ಹೊರತು ನಮಗೆ ಕಮ್ಮಿ ಆಗ್ತಾ ಇಲ್ಲ. 30-35 ಸಾವಿರ ಜನದಲ್ಲಿ ಅದೇ ರೀತಿ ಸತ್ತ ಎಲ್ಲ ಜನಾಂಗದವರು. ಈಗ ಏನಾಗ್ತಿದೆ, ಕೆಲವು ಜನಾಂಗದಲ್ಲಿ ಕೆಲವು ಪದ್ಧತಿಗಳು ಸ್ವಲ್ಪ ಇದು ಮಾಡಿ ನಮ್ಮ ದಾನ ಮಾಡೋದಕ್ಕೆ ಬರ್ತಾ ಇಲ್ಲ. ಆ ಜನಾಂಗದವರು ಅವರು ದೃಷ್ಟಿ ಕೊಡೋದಕ್ಕೆ ಜನಕ್ಕೆ ಉಪಯೋಗ ಆಗಲಿ ಅಂತ ಬಂದರೆ
ಆರು ಗಂಟೆಗೆ 2 ವರ್ಷದಲ್ಲೇ ದೃಷ್ಟಿನವರಿಗೆಲ್ಲ ದೃಷ್ಟಿ ಬರೋದು ಸಾಧ್ಯ ಆಗುತ್ತೆ. ಸೊ ಇವಾಗ ನೇತ್ರದಾನನ ಮಾಡ್ತಾರೆ, ಅದೇ ರೀತಿ ನೀವು ಕೂಡ ನೇತ್ರಗಳನ್ನ ಪಡ್ಕೋತೀರಾ. ಈ ಥರ ಒಂದು ಪ್ರಕ್ರಿಯೆಯಲ್ಲಿ ಏನಾದರೂ ಫೀಸ್ ಅಂತ ಏನಾದರೂ ತಗೋತೀರಾ ನೀವು? ಇಲ್ಲ, ಯಾವುದೇ ರೀತಿಯ ಫೀಸ್ ಏನಿರೋದಿಲ್ಲ. ನಾವು ಉಚಿತವಾಗಿ ನಾವು ಇದನ್ನು ಮಾಡ್ತಾ ಇದ್ವಿ. ಈ ಕಾರ್ಯದಲ್ಲಿ ನಿಮಗೆ ನಮ್ಮ ಡಾಕ್ಟರ್ಸ್ ಕಡೆಯಿಂದ ನಿಮಗೆ ಯಾವ ರೀತಿಯಾದ ಒಂದು ಸಹಕಾರ ಸಿಗುತ್ತೆ? ತುಮಕೂರಿನ ಎಲ್ಲ ನೇತ್ರ ತಜ್ಞರು ಸುಮಾರು 35ರಿಂದ 38 ಜನ ನೇತ್ರ ತಜ್ಞರಿದ್ದಾರೆ. ಅದರ ಜೊತೆಯಲ್ಲಿ ಮೆಡಿಕಲ್ ಕಾಲೇಜಿನ PG ಸ್ಟೂಡೆಂಟ್ಸ್ಗಳು ಇದ್ದಾರೆ. ಅವರುಗಳ ಸಹಾಯ ಯಾವತ್ತಿದ್ರೂ ಬರುತ್ತೆ. ನಮ್ಮಲ್ಲಿ ತುಮಕೂರಿನ ಎಲ್ಲ ನೇತ್ರ ತಜ್ಞರು ತುಂಬಾ ನಮಗೆ ಸಹಾಯ ಮಾಡ್ತಾ ಇದ್ದಾರೆ. ಯಾವ ಡಾಕ್ಟರ್ಸ್ ಜಾಸ್ತಿ ಸಹಾಯ ಮಾಡ್ತಾರೆ ಸರ್? ಅಂದರೆ ನಿಮಗೆ ತುಂಬ ಹತ್ತಿರವಾದಂಥವ್ರು? ತುಮಕೂರು ಜಿಲ್ಲಾ ಆಸ್ಪತ್ರೆ ಎಲ್ಲ ನೇತ್ರ ತಜ್ಞರುಗಳನ್ನು ಸಹಾಯ ಮಾಡ್ತಾರೆ, ತುಂಬ ಸಹಾಯ ಮಾಡ್ತಾನೆ. ಡಿಸ್ಟ್ರಿಕ್ಟ್ ಸರ್ಜನ್ ಸಮೇತನೂ ಅವ್ರು ತುಂಬಾ ಸಹಾಯ ಮಾಡ್ತಿದ್ದಾರೆ. ಈಗಿನ ಡಿಸ್ಟ್ರಿಕ್ಟ್ ಸರ್ಜನ್ ಡಾಕ್ಟರ್ ವೀರಭದ್ರಯ್ಯ ಅವರು ಬಂದ ಮೇಲೆ ಪೂರ ನೇತ್ರದ ತಜ್ಞ ಇದನ್ನೇ ಡಿಪಾರ್ಟ್ಮೆಂಟೇ ತುಂಬಾ ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ಇಂಟ್ರೆಸ್ಟ್ ಕೊಡ್ತಾ ಇದ್ದಾರೆ. ಅಲ್ಲಿರೋ ಆ ಎಲ್ಲ ನೇತ್ರ ತಜ್ಞರು ಅದರ ಬಗ್ಗೆ ತುಂಬ ಕಾಳಜಿ ತಗೊಳ್ತಾ ಇದ್ದಾರೆ. ಸರ್, ಅದೇ ರೀತಿಯಾಗಿ ಇವಾಗ ಮೃತಪಟ್ಟಿರ್ತಾರೆ, ಅವರಿಂದ ಹೋಗಿ ನೀವು ನೇತ್ರಗಳನ್ನ ತಗೊತೀರಾ. ಆ ಫ್ಯಾಮಿಲಿಯವರು ಒಂದು ದುಃಖದಲ್ಲಿರ್ತಾರೆ, ತನ್ನ ಮಗನೋ ಯಾರು ಇನ್ನೊಬ್ರು ಏನೋ ಕಳ್ಕೊಂಡಿರುವಂಥ ದುಃಖದಲ್ಲಿರ್ತಾರೆ. ಆ ಸಮಯದಲ್ಲಿ ನೀವು ನೇತ್ರವನ್ನು ಪಡ್ಕೊಳ್ಳೋಕೆ ಹೋದಾಗ ನೀವು ಅವರ ಒಂದು ಏನು ಅಳ್ತಿರ್ಬೋದು, ಆ ಒಂದು ಸಿಚುವೇಶನ್ನ ನೋಡಿ ನೀವು ಯಾವತ್ತಾದರೂ ಭಾವುಕರಾಗಿದ್ರಾ? ಭಾವುಕರ ಆಗಿರ್ತೀವಿ. ನಾವು ಅದನ್ನು ನಾವು ತೋರ್ಪಡಿಸ್ಕೊಳ್ಳೋದಿಲ್ಲ. ನಾವು ಆ ಭಾವುಕರ ಆದರೆ ಅವ್ರೂ ಇನ್ನೂ ಜಾಸ್ತಿ ಆಗ್ತದೆ ಅನ್ನೋದು ನಮ್ಮಲ್ಲೇ ನಾವು ಮನಸ್ಸಿನಲ್ಲಿ ಒಂಥರ ಇದು ಫೀಲಿಂಗ್ ಪಟ್ಟು ಇದು ಮಾಡ್ತೀವಿ. ಅವ್ರ ಮುಂದೆ ಇದು ಮಾಡಲ್ಲ. ನೀವು ಅಳೋದು ಇದಾಗೋದ್ರಿಂದ ಇದಿಲ್ಲ. ನಿಮ್ಮ ಆ ಮೃತಪಟ್ಟವರಿಂದ ಇಬ್ಬರಿಗೆ ದೃಷ್ಟಿ ಬಂದು ಒಂದು ಶ್ರೇಷ್ಠ ಒಂದು ಕಾರ್ಯ ಮಾಡಿದ್ದೀರಾ ಅಂತ ಅವರಿಗೆ ನಾವು ಸ್ವಲ್ಪ ಸಮಾಧಾನ ಮಾಡಿ ಪ್ರೋತ್ಸಾಹ ಮಾಡ್ತೀವಿ. ಅದೇ ರೀತಿಯಾಗಿ ನಿಮ್ಮಿಂದ ಕಣ್ಣನ್ನು ಪಡ್ಕೊಂಡಿರುವಂತಹ ವ್ಯಕ್ತಿಗಳಿಂದ ಅವರು ಜಗತ್ತನ್ನು ನೋಡಿದಾಗ ಕಣ್ಣೇ ಇರೋದಿಲ್ಲ, ಬರೀ ಒಂದು ಬ್ಲೈಂಡ್ನೆಸ್ ಇರುತ್ತೆ. ಅವ್ರ ಜಗತ್ತನ್ನೇ ನೋಡಿರಲ್ಲ. ಆ ಜಗತ್ತನ್ನು ನೋಡುವಾಗ ಕಣ್ಣಿಗೆ ಬಂದ ಮೇಲೆ ಅವರಿಂದ ಯಾವ ರೀತಿ ಪ್ರತಿಕ್ರಿಯೆ ಇತ್ತು? ಎಲ್ಲ ಆ ಥರ ಕಣ್ಣು ಪಡೆದವರು ನಾವು ಸುಮಾರು ಜನದ ಹತ್ರ ಮಾತಾಡಿದಾಗ ಅವರು ತುಂಬಾ ಖುಷಿಯಾಗಿದ್ದಾರೆ. ನಾವು ತುಮಕೂರು ಗುಬ್ಬಿ ಈ ಕಡೆ ಎಲ್ಲ ಮಾಡಿದ್ದೀವಿ. ಮಗು ಒಂದು ಇದು ಮಾಡಿದಾಗ ಮಗುಗೆ ಒಂದು 6 ವರ್ಷದ ಮಗುಗೆ ನೇತ್ರ ಇದು ಬಂತು, ಜೋಡಣೆ ಬಂತು. ಆ ಮಗು ತುಂಬಾ ಖುಷಿಯಾಗಿ ಆ ಮುಂದಿನ ಜೀವನ ನಂದು ಒಂದು ಒಳ್ಳೆ ಕೆಲಸ ಮಾಡಿಕೊಟ್ಟಿದ್ದಾರೆ ಅಂತ ತುಂಬಾ ಖುಷಿಯಾಗಿ ಒಂದು ಇದು ಮಾಡಿ ಒಂದು ಸಂತೋಷ ವ್ಯಕ್ತಪಡಿಸಿದೆ. ಈ ಥರ ಒಂದು ನೇತ್ರನ ಹಾಕಬೇಕಾದ್ರೆ ಯಾವತ್ತಾದರೂ ಏನಾದರೂ ಆಪರೇಷನ್ನು ಫೇಲ್ ಆಗಿದ್ದುಂಟಾ ಸರ್? ಆ ಥರ ಯಾವುದೇ ಥರದಲ್ಲಿ ಇದುವರೆಗೂ ನಮ್ಮ ಡಾಕ್ಟರ್ಗಳಿಂದ ಯಾವುದೂ ಆ ಥರ ಬಂದಿಲ್ಲ. ಅದೇ ರೀತಿ ನೀವು ನೇತ್ರ ಸಂಗ್ರಹಣೆಯನ್ನು ಎಲ್ಲಿ ಮಾಡ್ತೀರಾ ಸರ್? ಈ ವ್ಯವಸ್ಥೆ ಎಲ್ಲ ಎಲ್ಲಿದೆ? ನಮಗೆ ನೇತ್ರ ಸಂಗ್ರಹಣ ನಮ್ಮದೇ ಆಫೀಸ್ ಅಂತ ಆ ಥರದ್ದೇನು ನಾವು ಮಾಡ್ಕೊಂಡಿಲ್ಲ. ನಾವು ಜೋಡಣೆಗೆ ನಮ್ಮ ಒಂದು ಥರ್ಮೋಕೋಲ್ ಬಾಕ್ಸ್ ಅಂತ ಇರುತ್ತೆ. ಆ ಥರ್ಮೋಕೋಲ್ ಬಾಕ್ಸ್ನಲ್ಲಿ ಇದು ಮಾಡಿ ಅದನ್ನು ಪ್ಯಾಕ್ ಮಾಡಿ ಅದನ್ನು ಬೇಗನೆ ಬೆಂಗಳೂರಿಗೆ ಬಸ್ಸಿಗೆ ಕೊಟ್ಟು ಡ್ರೈವರಿಗೆ ಕೊಟ್ಟು ಆ ಡ್ರೈವರಿಂದ ಇದು ಮಾಡಿ ನಾವು ಬೆಂಗಳೂರಿನ ಲಯನ್ಸ್ ಆಸ್ಪತ್ರೆಗೆ ಕಾಂಟ್ಯಾಕ್ಟ್ ಮಾಡಿ ಈ ಥರ ಬಸ್ನಲ್ಲಿ ಬರ್ತಿದೆ ಕಲೆಕ್ಟ್ ಮಾಡಿ ಅಂತ ಕಲೆಕ್ಟ್ ಮಾಡ್ಕೊಂಡು ಅವರು ಮುಂದಿನ ಯೋಜನೆ ಮಾಡ್ತಾರೆ. ಈ ರೀತಿಯಾದ ಒಂದು ನೇತ್ರ ಸಂಗ್ರಹಣೆಯ ವ್ಯವಸ್ಥೆ ಸೂಕ್ತವಾದ ಒಂದು ವ್ಯವಸ್ಥೆ ನಮ್ಮ ತುಮಕೂರಿಗೂ ಬೇಕು ಅಂತ ಹೇಳ್ತೀರಾ ನೀವು? ಹೌದು, ಬೇಕಾಗುತ್ತೆ. ನೇತ್ರ ಸಂಗ್ರಹಣೆ ಬೇಕಾಗ್ತದೆ. ನಾವು ಮಾಡ್ತಾನೆ ಇದ್ವಿ. ನಮ್ಮ ಮುಂದಕ್ಕೂ ತುಂಬಾ ಜಾಸ್ತಿಯಾಗಿ ಮಾಡಲಿ ಅಂತ ಒಂದು ಉದ್ದೇಶ ಇದೆ. ಅದಕ್ಕೆ ವ್ಯವಸ್ಥಿತವಾಗಿ ಮಾಡಬೇಕು ಅನ್ನೋ ಒಂದು ಆಸೆ ಇದೆ. ಸರ್, ಇವಾಗ ನೋಡೋದಾದ್ರೆ ಏನೋ ಹಳ್ಳಿಗಳಲ್ಲಿ ಅಷ್ಟೊಂದು ಗೊತ್ತಿರುತ್ತೆ, ನೇತ್ರಗಳೇ ಇರೋದಿಲ್ಲ ಅವರಿಗೆ. ಆ ಒಂದು ಸಂದರ್ಭದಲ್ಲಿ ಅವರು ಏನೋ ಇವಾಗ ನಾವು ಹೋಗಬೇಕು, ಡಾಕ್ಟರ್ಸ್ಗೆ ತೋರಿಸ್ಬೇಕು, ನಮ್ಮ ಕಣ್ಣು ಸರಿ ಹೋಗ್ತಿಲ್ಲ ಅಥವಾ ಕಣ್ಣೇ ಕಳ್ಕೊಂಡಿರ್ತಾರೆ. ಇಂತಹ ಸಂದರ್ಭದಲ್ಲಿ ಕಣ್ಣನ್ನು ಅವರು ಹಾಕಿಸ್ಕೋಬೇಕಾಗುತ್ತೆ, ದುಡ್ಡು ತುಂಬ ಖರ್ಚಾಗುತ್ತೆ ಅಂತ ಒಂದು ಯೋಚನೆ ಇರುತ್ತೆ. ಸೊ ಅವ್ರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಆ ನೇತ್ರ ತಜ್ಞ ನೇತ್ರ ದೃಷ್ಟಿಹೀನರು ಇರೋರಿಗೆ ನಾವು ಅವ್ರಿಗೆ ಒಂದೇ ಮಾತು ಹೇಳ್ಬೋದು. ಅವ್ರದ್ದು ನಿಮ್ಗೆ ಆ ದೃಷ್ಟಿ ಇದು ಪ್ರಾಬ್ಲಮ್ ಇದೆ ಅಂತಂದರೆ ನಿಯರೆಸ್ಟ್ ಹತ್ತಿರದಲ್ಲಿರುವ ನೇತ್ರ ತಜ್ಞರಿಗಾಗಲಿ ಆಸ್ಪತ್ರೆಗೆ ಹೋಗ್ಬಿಟ್ಟು ಆ ದೃಷ್ಟಿ ವಾಪಸ್ ಬರುತ್ತೆ ಅಂತ ತಿಳಿದ್ರೆ ತುಮಕೂರಿನ ಜಿಲ್ಲಾ ಆಸ್ಪತ್ರೆಗೆ ಬಂದು ಪೂರಾ ಚೆಕ್ ಮಾಡಿದ್ರೆ ಅವರು ಅದರ ಬಗ್ಗೆ ಕರೆಕ್ಟಾಗಿ ಮಾಹಿತಿ ಕೊಡ್ತಾರೆ. ಅವರಿಗೆ ವಾಪಸ್ ಬರುತ್ತೆ ಅಂತ ನಾವು ಇದಾಯಿತು ಅಂತಂದರೆ ಅವರು ತುಂಬಾ ಬಡವರಾಗಿದ್ದರೆ ನಮ್ಮ ಕಡೆಯಿಂದ ನಾವು ಉಚಿತವಾಗಿ ಅವರಿಗೆ ಉಚಿತವಾಗಿ ಮಾಡಿಕೊಡೋ ವ್ಯವಸ್ಥೆನೂ ನಾವು ಅರೇಂಜ್ ಮಾಡ್ತಾಯಿದ್ದೀವಿ. ನಮ್ಮ ಲಯನ್ಸ್ ಹಾಸ್ಪಿಟ್ಲಿಂದನೂ ನಮಗೆ ಸಪೋರ್ಟ್ ಸಿಗ್ತದೆ. ನಮಗೆ ದಾನಿಗಳೂ ಅದ್ರ ಬಗ್ಗೆ ಮುಂದೆ ಬರ್ತಾ ಇರೋದ್ರಿಂದ ಆ ದಾನಿಗಳಿಂದನೂ ನಾವು ಉಚಿತವಾಗಿ ಅವರಿಗೆ ನೇತ್ರನ ವಾಪಸ್ ಕೊಡೋದಕ್ಕೆ ನಾವು ಇದು ಮಾಡ್ತಾಯಿದ್ದೀವಿ. ಅದೇ ರೀತಿ ಗ್ರಾಮೀಣ ಪ್ರದೇಶದಲ್ಲಿ ಈ ಒಂದು ನೇತ್ರ ಸಂಗ್ರಹಣೆಗೆ ಜಾಸ್ತಿ ಒಂದು ಸಪೋರ್ಟ್ ಇಲ್ಲ ಸರ್, ಇದ್ರ ಬಗ್ಗೆ ಏನು ಹೇಳ್ತೀರಾ ನೀವು? ಅದೇ ಗ್ರಾಮೀಣ ಪ್ರದೇಶದಲ್ಲಿ ಅದು ಇಲ್ಲದೇ ಇರೋದ್ರಿಂದ ನಾವೀಗ
2 ತಿಂಗಳ ಕೆಳಗಡೆ ಕುಣಿಗಲ್ನಲ್ಲಿ ಒಂದು ಸೆಂಟರ್ ಮಾಡಿದ್ದೀವಿ. ಆ ಕುಣಿಗಲ್ನಲ್ಲಿ ಇಬ್ಬರು ಅದನ್ನು ವಾಲಂಟಿಯರಾಗಿ ಅವರೇ ನಾವು ಸಂಗ್ರಹಣೆ ಮಾಡಿ ಅದನ್ನು ನಾವು ಬೆಂಗಳೂರು ಆಸ್ಪತ್ರೆಗೆ ಕಳಿಸ್ತೀವಿ ಅಂತ ಹೇಳಿದ್ದಾರೆ. ಅದರ ಅಲ್ಲಿ ಕಲೆಕ್ಷನ್ ಮಾಡೋದಕ್ಕೆ ಒಂದು ಸೆಂಟರ್ ಮಾಡಿದ್ದೀವಿ. ನಾವು ಎಲ್ಲ ತಾಲೂಕುಗಳನ್ನು ಒಂದೊಂದು ಸೆಂಟರ್ ಮಾಡಬೇಕು ಅಂತಿದ್ವಿ. ಒಂದೊಂದು ಸ್ಟೇಪ್ನಲ್ಲಿ ಮಾಡ್ತಿದ್ವಿ. ಮುಂದಿನ ತಿಂಗಳಲ್ಲಿ ತಿಪ್ಟೂರಲ್ಲಿ ಒಂದು ಸೆಂಟರ್ ಮಾಡಬೇಕು ಅಂತಿದ್ವಿ. ಅದೇ ರೀತಿ ಸಿರಾದಲ್ಲಿ ಒಂದು ಮಾಡಬೇಕು ಅಂತಿದ್ವಿ. ಪಾವಗಡ ಸರೌಂಡಿಂಗ್ ತಾಲೂಕಿನಲ್ಲಿ ತುಂಬಾ ನೇತ್ರ ಪ್ರಾಬ್ಲಮ್ ಇರೋರು, ಕಾರ್ನಿಯಾ ಪ್ರಾಬ್ಲಮ್ ಇರೋರು, ನಾವೇನು ಅಕ್ಷಯಪಟ ಅಂತ ಏನು ಹೇಳ್ತೀವಿ, ನೇತ್ರ ಕಾರ್ನಿಯಾ ಪ್ರಾಬ್ಲಮ್ ಇರೋರು ತುಂಬ ಜನ ಇದ್ದಾರೆ. ಆ ಕಡೆಯಿಂದ ನಮಗೆ ಸಪೋರ್ಟಾಗಿ ಬರ್ತಿಲ್ಲ. ಅಲ್ಲಿನ ಕಾರ್ಯಕರ್ತರು ಏನಂತೀವಿ ನಾವು, ಆರೋಗ್ಯ ಕಾರ್ಯಕರ್ತರು, ಹೆಲ್ತ್ ವರ್ಕರ್ಸು, ಆ ಕಡೆಯಿಂದ ನಮಗೆ ಪೂರಾ ಸಹಕಾರ ಸಿಕ್ಕಿ ಆ ಥರದ ಜನ ಪೇಷಂಟ್ ಇರೋರಿಗೆ ನಮ್ಗೆ ರೆಫರ್ ಮಾಡಿದ್ರೆ ನಾವು ಅವರಿಗೆಲ್ಲ ದೃಷ್ಟಿ ಕೊಡೋದಕ್ಕೆ ನಾವು ಸಾಧ್ಯವಾದಷ್ಟು ಸಹಾಯ ಮಾಡ್ತೀವಿ ಅಂತ ನಾನು ಭರವಸೆ ಕೊಡ್ತೀನಿ. ಇವಾಗ ಪ್ರಸ್ತುತ ಎಲ್ಲೆಲ್ಲಿದೆ ಸರ್ ನೇತ್ರ ಸಂಗ್ರಹದ ಒಂದು ಈ ತುಮಕೂರು ಜಿಲ್ಲಾದಲ್ಲೇ ಕುಣಿಗಲ್ನಲ್ಲಿ ನಮ್ಮದು ಇದೆ, ಮತ್ತು ಗುಬ್ಬಿ ಕುಣಿಗಲಲ್ಲಿ ಇದೆ. ಕುಣಿಗಲಲ್ಲಿದೆ. ಅದೇ ರೀತಿ ಸರ್, ಇವಾಗ ನೀವು ನೇತ್ರವನ್ನು ಪಡ್ಕೋತೀರಾ, ಅದೇ ರೀತಿ ಮತ್ತೊಬ್ಬರಿಗೆ ಅದನ್ನು ಅಳವಡಿಸಬೇಕು ಹಾಕಬೇಕು ಅಂದರೆ ಎಷ್ಟು ಕಾಲಾವಕಾಶ ಬೇಕಾಗುತ್ತೆ? ಈಗ ನಾವು ನೇತ್ರ ಪಡ್ಕೊಂಡು ಆದಮೇಲೆ ಲಯನ್ಸ್ ಹಾಸ್ಪಿಟ್ಲಿಗೆ ನಾವು ತಲುಪೋದ ಮೇಲೆ ಅವರು ಅದನ್ನು ಪರೀಕ್ಷೆ ಮಾಡ್ತಾರೆ. 4 ಶ್ರೇಣಿ ಮಾಡಿದ್ದಾರೆ, ABCD ಅಂತ. ಇದ್ದವ್ರಿಗೆ ಪ್ರಾಬ್ಲಮ್ ಇರೋರಿಗೆ ಆಗ್ತಾರೆ, B ಪ್ರಾಬ್ಲಮ್ ಆ ಥರ ಇದು ಮಾಡಿ ಅದು ರೆಡಿ ಆದಮೇಲೆ ಅದೊಂದು ಲಿಕ್ವಿಡ್ ಬರುತ್ತೆ. ಆ ಲಿಕ್ವಿಡ್ನಲ್ಲಿ ಪ್ರಿಸರ್ವ್ ಮಾಡ್ತಾರೆ. ಮುಂಚೆ ಎಲ್ಲ 2 days 3 days ಇತ್ತು. ಈಗ ಒಳ್ಳೆ ಲಿಕ್ವಿಡ್ ಇದು ಯೂಸ್ ಮಾಡ್ತಿರೋದ್ರಿಂದ 14 ದಿವಸದ ತನಕ ನಾವು ಪ್ರಾವಿಷನ್ ಮಾಡ್ಬೋದು. ಆದರೆ ಅದೇ ರೀತಿ 14 ದಿವಸದ ತನಕ ಇದೇ ಇಲ್ಲ. 2 ದಿವಸ 3ನೇ ದಿವಸದಲ್ಲಿ ಆ ದೃಷ್ಟಿ ಪಡೆಯೋಕ್ಕೆ ಜನ ಇದೆ, ಕ್ಯೂನಲ್ಲಿ ಇರೋದ್ರಿಂದ ಅದು ಬಂದು ಇದಾಗೇ ಆಗುತ್ತೆ. ಸರ್, ಹೆಚ್ಚಾಗಿ ನೀವು ಯಾರಿಗೆ ಸರ್ ನೇತ್ರವನ್ನು ಅಳವಡಿಸಿದ್ದೀರಾ, ಯಾರಿಗೆ ಹಾಕಿದ್ದೀರಾ ಸರ್? ಅಂದರೆ ಚಿಕ್ಕ ವಯಸ್ಸಿನವ್ರಿಗ ಇಲ್ಲ ದೊಡ್ಡ ಎಲ್ಲ ವಯಸ್ಸು ಆದಷ್ಟು ಅಪ್ ಟು 50 ವರ್ಷ 55 ವರ್ಷದವರೆಗೂ ಇದು ಮಾಡಿ ನೇತ್ರ ಅಳವಡಿಸಲಾಗಿದೆ. ಸರ್, ನಾನು ಅವಾಗಲೇ ಕೇಳ್ತಾ ಇದ್ದೆ ನಿಮಗೆ, ನೀವು ಎಲ್ಲೆಲ್ಲಿ ಉಚಿತ ನೇತ್ರ ಚಿಕಿತ್ಸಾ ಶಿಬಿರವನ್ನು ಮಾಡಿದ್ದೀರಾ ಅಂತ ಹೇಳಿಬಿಟ್ಟು. ತುಮಕೂರಿನ ಜಿಲ್ಲಾ ಎಲ್ಲ ಕಡೆನೂ ನಾವು ಮಾಡಿದ್ದೀವಿ. ಗುಬ್ಬಿ, ಚಿಕ್ಕನಾಯಕನಹಳ್ಳಿ, ತುಮಕೂರಿನ ಕ್ಯಾಸಂದ್ರ, ತುಮಕೂರು ಲೋಕಲ್ಲು, ತಿಪ್ಟೂರು, ನಾಗವಲ್ಲಿ, ಹೆಬ್ಬೂರು, ತಿಪ್ಟೂರು, ಉಳಿಯಾರು, ಕುಣಿಗಲ್ಲು, ಕಿಬ್ನಳ್ಳಿ ಕ್ರಾಸು ಎಲ್ಲ ಕಡೆನೂ ಮಾಡಿದ್ದೀವಿ. ಇದೇ ರೀತಿ ಇದಲ್ಲದೆ ಅನೇಕ ಸಂಘ ಸಂಸ್ಥೆಗಳಲ್ಲೂ ಕೂಡ ನೀವು ಒಂದು ಜವಾಬ್ದಾರಿಯುತವಾದ ಒಂದು ಕೆಲಸ ಮಾಡಿದ್ದೀರಾ. ಅಲ್ಲಿಂದ ನಿಮ್ಮಲ್ಲಿ ಆದಂತಹ ಒಂದು ಅತ್ಯುತ್ತಮ ಕೆಲಸಗಳು, ನಿಮ್ಮಿಂದಾಗಿ ಆದಂತಹ ಕೆಲಸಗಳು? ನಾವು ವಾಸವಿ ಯುವಜನ ಸಂಘದಲ್ಲಿ ವರ್ಕ್ ಮಾಡಿದ್ವಿ. ಹಾಗೆ ಅದೇ ಥರ ವಾಸವಿ ವಿದ್ಯಾಪೀಠದಲ್ಲಿ ನಿರ್ದೇಶಕನ ಕೆಲಸ ಮಾಡ್ತಾಯಿದ್ದೀನಿ ಸ್ಕೂಲಿನಲ್ಲಿ. ಸೊ ಅದಾದ ಮೇಲೆ ವೈಶ್ಯಕೋಟೆ ಬ್ಯಾಂಕಲ್ಲೂ ಕೆಲಸ ಮಾಡಿದ್ದೀವಿ. ಅಲ್ಲಿನೂ ನಮ್ಗೆ ಸ್ವಲ್ಪ ಇದಾಗಿ ನಮ್ಮ ಅದೇನು ಆ ಜಾಗದಲ್ಲಿ ಏನು ಬೇಕಾಗಿತ್ತೋ ಅದನ್ನು ಸೂಕ್ತವಾದ ಸಲಹೆಗಳನ್ನು ಸಲಹೆಗಳನ್ನ ಕೊಡ್ತಾ ಬಂದಿದ್ದೀರಾ. ಅಲ್ಲಿ ಏನಾದರೂ ಒಂದು ಕೆಲಸಗಳನ್ನ ಸರ್, ಸ್ಪೆಷಲ್ ಆಗಿ ಏನಾದರೂ ಒಂದು ಕೆಲಸಗಳನ್ನ ಮಾಡಿದ್ದೀರಾ? ಈಗ ವಾಸವಿ ವಿದ್ಯಾಪೀಠ ಹೈಸ್ಕೂಲ್ನಲ್ಲಿ ಕೆಲವು ಮಕ್ಕಳಿಗೆ ನಾವು ಪ್ರಚಾರ ಮಾಡೋದಕ್ಕೆ ಇದು ಮಾಡ್ತಿದ್ದೀವಿ. ಯಾವುದೇ ರೀತಿ ವೆಹಿಕಲ್ ಓಡಿಸೋವಾಗ ತುಂಬ ಜೋರಾಗಿ ಹೋಗಬಾರ್ದು. ನಾವು ಎಲ್ಲ ಆ ಹುಡುಗರಿಗೆ ಸ್ವಲ್ಪ ಎಚ್ಚೆತ್ತುಕೊಂಡು ವೆಹಿಕಲ್ ಓಡಿಸಿ ನಾವು ಒಂದು ಉದ್ದೇಶವಾಗಿ ಅವ್ರಿಗೆ ತಿಳುವಳಿಕೆ ಕೊಡ್ತಾ ಇದ್ದೀವಿ. ಅದೇ ರೀತಿ ನೀವು ಇದನ್ನ ಯಾವುದೇ ಒಂದು ಪ್ರಶಂಸೆಗೋಸ್ಕರ ಏನು ಖಂಡಿತವಾಗಿಯೂ ಮಾಡಿರಲ್ಲ, ನಿಮ್ಮ ಒಂದು ಏನು ಸೆಲ್ಫ್ಗೋಸ್ಕರ ಮಾಡಿರ್ತೀರಾ, ನಿಮ್ಮಿಂದ ಏನೋ ಒಂದು ಒಳ್ಳೆ ಕಾರ್ಯ ಆಗಬೇಕು ಅಂತ ಮಾಡಿರ್ತೀರಾ. ಖಂಡಿತ ನೀವು ಯಾವುದೇ ಒಂದು ಪ್ರಶಸ್ತಿನ ಹರಿಸಿ ಹೋದವರಲ್ಲ. ಅದೇ ರೀತಿ ನಿಮ್ಮನ್ನ ಹುಡುಕಿಕೊಂಡು ಬಂದಂತಹ ಒಂದು ಪ್ರಶಸ್ತಿ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ನಾವು ಮುಂಚೆಯಿಂದನೂ ನಾವು ಪ್ರಶಸ್ತಿ ಬಗ್ಗೆ ನಾವು ಯಾವುದು ಇದು ಮಾಡ್ಕೊಳಕ್ಕೆ ಹೋಗ್ತಿರ್ಲಿಲ್ಲ. ನಮಗೆ ಪ್ರಶಸ್ತಿ ಅಂದರೆ ಮೊದಲನೇ ನನ್ನನ್ನು ಸನ್ಮಾನ ಮಾಡಿದ್ದಂದರೆ ಕ್ಯಾಸಂದ್ರದ ಕವಿತಾ ಕೃಷ್ಣ ಅವರು ನನ್ನನ್ನು ಸನ್ಮಾನ ಮಾಡುತ್ತೀವಿ ಅಂತ ಇದು ಮಾಡಿದಾಗ ಅದನ್ನು ನಾನು ಅವ್ರಿಗೆ ಹೇಳಿದೆ, ಬೇಡ ಅಂತ. ಇಲ್ಲ, ನಾನು ಫಸ್ಟ್ವಾಗಿ ಮಾಡಲೇಬೇಕು ಅಂತೇಳಿ ಅವರು ನನ್ನನ್ನು ಸನ್ಮಾನ ಮಾಡಿದ್ರು. ಅದಾದ ನಂತರ ಪೇಪರ್ನಲ್ಲಿ ಇದು ಮಾಡಬೇಕು ಅಂದರೆ ಇಂಡಿಯನ್ ಎಕ್ಸ್ಪ್ರೆಸ್ಸಿನ ವರದಿಗಾರರಾದ ದೇವರಾಜ್ ಅವರು ಅದನ್ನು ವರದಿ ಮಾಡಿದ್ರು ನಮ್ಮ 4-5 ವರ್ಷದ ಕೆಳಗಡೆ. ಆ ವರದಿ ಭಾರತ ಪೂರ ಮೈನ್ ಪೇಜಲ್ಲಿ ಬಂದು ಆ ಭಾರತ ಪೂರನೂ ಪಬ್ಲಿಷ್ ಆದಾಗಲೇ ನಮಗೆ ಪೇಪರ್ದು ನಮಗೆ ಮೀಡಿಯಾಯಿಂದ ನಮ್ಗೆ ಇಷ್ಟು ಕೆಲಸ ಆಗುತ್ತೆ ಅನ್ನೋ ಇದಾದ್ಮೇಲೆ ಆವಾಗಿಂದ ನಮಗೆ ಸ್ವಲ್ಪ ಜನದಕ್ಕೆ ಪ್ರಚಾರನೂ ಸಿಕ್ತು. ನಮಗೆ ದಾನ ಮಾಡೋದಕ್ಕೆ ಸುಮಾರು ಜನನು ನಮಗೆ ಕಾಂಟ್ಯಾಕ್ಟ್ ಮಾಡೋಕ್ಕೆ ಶುರುವಾದರು. ಆ ಥರ ನಿಮ್ಮ ಸುದ್ದಿ ವರದಿ ಆದಾಗ ನಿಮಗೆ ಎಷ್ಟು ಖುಷಿ ಆಯಿತು ಸರ್? ಯಾರ ಹತ್ರ ಹೇಳ್ಕೊಂಡ್ರಿ ನೀವು ಆ ಖುಷಿಯನ್ನು?
ಪ್ರಥಮವಾಗಿ ನಮ್ಗೆ ಖುಷಿ ಬಂದಾಗ ನಮ್ಮ ಪತ್ನಿ ಹತ್ರ ಫ್ಯಾಮಿಲಿ ಮೆಂಬರ್ಸ್ ಹತ್ರ ಮಕ್ಕಳ ಹತ್ರ ಶೇರ್ ಮಾಡಿದ್ವಿ. ಅದೇ ರೀತಿ ಸ್ನೇಹಿತರ ಹತ್ರನೂ ಶೇರ್ ಮಾಡಿದ್ವಿ. ಸರ್, ಈ ನೇತ್ರದಾನವನ್ನು ಯಾರ್ಯಾರು ಮಾಡಬಹುದು? ನೇತ್ರದಾನದಕ್ಕೆ 0 ವರ್ಷದಿಂದ 100 ವರ್ಷದ ತನಕ ಬೇಕಾದ್ರೆ ಮಾಡಬೇಕು. ಅದಕ್ಕೆ ಮಿತಿ ಏನಿಲ್ಲ, ಅವ್ರದ್ದು ಇದಕ್ಕೆ ಇದೇನಿಲ್ಲ. ಯಾವ ನೇತ್ರದಾನ ಎಲ್ಲರೂ ಮಾಡ್ಬೋದು. ಕೆಲವು ಕಾಯಿಲೆಗಳಿದೆ, ಅಂಟು ರೋಗ ಅಂತ ನಾವೇನು ಹೇಳ್ತೀವಿ, ಡಯಾಬಿಟಿಸು, ಜಾಂಡೀಸು, ಕ್ಯಾನ್ಸರ್ನಲ್ಲೂ ಈಗ ತುಂಬ ಒಂದು ಮುಂದಿನ ಪ್ರಯೋಗಗಳು ನಡೀತಾ ಇದೆ. ಕೆಲವು ಕ್ಯಾನ್ಸರು, ಬ್ಲಡ್ ಕ್ಯಾನ್ಸರು, ಬ್ರೈನ್ ಕ್ಯಾನ್ಸರು, ಆ ಥರವೂ ಬಿಟ್ಟು ಬೇರೆ ಕ್ಯಾನ್ಸರು ಆ ಥರ ಅದೇನಿದ್ರೆ ಮೃತಪಟ್ಟಿರೋದನ್ನು ನೇತ್ರಗಳನ್ನು ಪಡ್ಕೋಬೇಕು ಅಂತ ನಿರ್ಧಾರ ಮಾಡ್ತಾಯಿದ್ವಿ, ಉಪಯೋಗಿಸ್ತಾ ಇದ್ದೀವಿ. ಈಗ ಮುಂಚೆ ಪಾಯ್ಸನ್ ಆಗಲಿ, ಅಂದರೆ ನೇತ್ರದ ನೇಣು ಹಾಕ್ಕೊಂಡಿರೋ ವ್ಯಕ್ತಿಗಳದ್ದಾದರೂ ಇದು ಮಾಡ್ತಿರ್ಲಿಲ್ಲ. ಈಗ ಪೊಲೀಸಿನ ಅವ್ರ ಹತ್ರ ಪರ್ಮಿಷನ್ ತೊಗೊಂಡು ಅದು ಆಕ್ಸಿಡೆಂಟ್ ಕೇಸ್ದು ಪಾಯ್ಸನ್ನು ಅದನ್ನು ಕಲೆಕ್ಟ್ ಮಾಡ್ತಿದ್ವಿ. ಅದನ್ನು ಪೂರ ಪ್ರಯೋಗಶಾಲೆಯಲ್ಲಿ ನಮ್ಮ ಆಸ್ಪತ್ರೆಯಲ್ಲಿ ಪ್ರಯೋಗಶಾಲೆಯಲ್ಲಿ ಪರೀಕ್ಷೆ ಮಾಡಿ ಅದು ಉಪಯೋಗಿಸ್ಬೋದು ಅಂತಂದರೆ ಅದನ್ನು ಉಪಯೋಗಿಸ್ತಾ ಇದ್ದಾರೆ. ಇದಕ್ಕೆ ನೇತ್ರದಾನ ಮಾಡಿದಂಥವ್ರು ಅಥವಾ ನೀವು ಪಡ್ಕೊಂಡವ್ರಿಗೆ ಏನಾದರೂ ಒಂದು ಸರ್ಟಿಫಿಕೇಟ್ ಏನಾದರೂ? ಒಂದು ಸರ್ಟಿಫಿಕೇಟ್ ಅಂತ ಕೊಡ್ತೀವಿ. ನಮ್ಮ ಇದರಿಂದ ನೇತ್ರದಾನ ನಾವು ಪಡೆದಾಗ ನಾವು ಒಂದು ನೇತ್ರದ ಇದು ಕೊಡ್ತಾ ಇದ್ದೀವಿ, ಸರ್ಟಿಫಿಕೇಟ್ ಕೊಡ್ತಾ ಇದ್ದೀವಿ. ಅದರೊಳಗೆ ಡಾಕ್ಟರ್ ಸಿಗ್ನೇಚರ್ ಜೊತೆಗೆ ನಮ್ಮ ಸಿಗ್ನೇಚರು ಇರುತ್ತೆ. ಅದಕ್ಕೆ ಅವ್ರಿಗೆ ಒಂದು ಸರ್ಟಿಫಿಕೇಟ್ ಕೊಡ್ತಿದ್ದೀವಿ. ಓಕೆ ಸರ್, ಅದೇ ರೀತಿ ಇಷ್ಟೆಲ್ಲ ಮಾತಾಡಿದ ಮೇಲೆ, ನಿಮ್ಮ ಒಂದು ವೃತ್ತಿಯ ಬಗ್ಗೆ ಮಾತಾಡಿದ ಮೇಲೆ, ನನಗೆ ನಿಮ್ಮ ಬಾಲ್ಯ ಜೀವನ ಹೇಗಿತ್ತು ಇದ್ರ ಬಗ್ಗೆ ತುಂಬ ಕ್ಯೂರಿಯಾಸಿಟಿ ಇದೆ ನನಗೆ ತಿಳ್ಕೊಳ್ಳೋದಕ್ಕೆ. ಇವನ್ನ ನಮ್ಮ ಪ್ರೇಕ್ಷಕರು ಕೂಡ ಖಂಡಿತವಾಗಿಯೂ ಇದ್ದೇ ಇರುತ್ತೆ. ನೀವು ಇಷ್ಟೊಂದು ಒಳ್ಳೆಯ ಕಾರ್ಯಗಳನ್ನ ಮಾಡ್ತಾ ಬಂದಿದ್ದೀರಾ. ನಿಮಗೆ ನಿಮ್ಮ ಏನಾದರೂ ಬಾಲ್ಯ ಜೀವನದಲ್ಲಿ ಈ ಥರ ಒಂದು ಕೆಲಸನ ಮಾಡ್ತೀನಿ ಅಂತ ಯಾವತ್ತಾದ್ರು ನಿಮ್ಗೆ ಅನಿಸಿತ್ತಾ? ನಾವು ಮುಂಚೆ ಅಂದರೆ ನಮ್ಮ ಮನದನ ನಾವು ಏನು ಹೇಳ್ತೀವಿ, ವಂಶ ಪರಂಪರೆಯಿಂದ ನಮ್ಮ ತಾತ ತುಮಕೂರಿನ ದೊಡ್ಡ ವ್ಯಾಪಾರಸ್ಥರು, ನಮ್ಮ ಶ್ರೀರಂಗ ಶೆಟ್ಟಿ ಅಂತ. ಅವರು ಮುಂಚೆನೂ ಅಷ್ಟೇ ಬಡ ವಿದ್ಯಾರ್ಥಿಗಳಿಗೆ, ಓದೋಕ್ಕೆ ಅಂತ ಬರೋ ಬಡ ವಿದ್ಯಾರ್ಥಿಗಳಿಗೆ ಆಗಿನ ಕಾಲದಲ್ಲಿ ಒಂದು ಹಾಸ್ಟೆಲ್ ಏನಂತೀವಿ, ಹಾಸ್ಟ್ಲುಗಳು ಇರ್ತಿರ್ಲಿಲ್ಲ. ಅವರು ಎಲ್ಲ ಒಂದು ಯಾವುದೋ ಒಂದು ಕಡೆ ಇದ್ದು ಹಾಸ್ಟ್ಲಲ್ಲಿ ಇದ್ದಾಗ ಊಟದ ವ್ಯವಸ್ಥೆ ಆ ಥರ ಫ್ರೀ ಆಗಿರಲಿಲ್ಲ. ಅವರಿಗೆ ಮನೆಯಲ್ಲಿ ಕರೆದು ಮಿನಿಮಮ್ 15-20 ಜನ ವಿದ್ಯಾರ್ಥಿಗಳು ಬಂದು ಮನೆಯಲ್ಲಿ ದಿವಸ ಊಟ ಮಾಡ್ಕೊಂಡು ಹೋಗ್ತಾಯಿದ್ರು. ಅದೇ ರೀತಿ ನಮ್ಮ ತಂದೆ ವಿದ್ಯಾರ್ಥಿಗಳು ಬಂದವರಿಗೆ ಅವರಿಗೆ ಫೀಸ್ ಅಕಸ್ಮಾತ್ ಇದಿತ್ತು, ವಿದ್ಯಾರ್ಥಿ ವೇತನ ಕೊಡೋದಕ್ಕೆ ಇದಿತ್ತು ಅಂದರೆ ಅವರು ಫೀಸ್ ಕೊಟ್ಟು ಅವರಿಗೆ ಓದೋಕ್ಕೆ ತುಂಬಾ ಸ್ಫೂರ್ತಿ ಕೊಡ್ತಾಯಿದ್ರು. ಇದನ್ನೇ ನಮ್ಮಲ್ಲಿ ಬೇರೆ ಥರ ಆ ಥರ ಬೇರೆದು ಏನು ಸರ್ಕಾರದಿಂದ ಅವೆಲ್ಲ ಬರ್ತಿರೋದ್ರಿಂದ ನಾವು ಬೇರೆ ಥರ ಏನೋ ಒಂದು ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ನೇತ್ರ ಶಿಬಿರಗಳನ್ನು ಮತ್ತು ನೇತ್ರದಾನಗಳು ನಾವು ಮಾಡ್ತಾಯಿದ್ದೀವಿ. ನಿಮ್ಮ ಬಾಲ್ಯ ಜೀವನ ಹೇಗಿತ್ತು ಸರ್? ಅಂದರೆ ತುಂಬ ತುಂಟರಾಗಿದ್ರ, ತರಲೆಗಳನ್ನ ಮಾಡ್ತಿದ್ರ ನೀವು? ಅದು ಮಾಮೂಲಿ ನಾವು ಗಂಡು ಮಕ್ಕಳು ಅಂದರೆ ತುಂಟ ಇದ್ದೇ ಇರ್ತದೆ. ನಾವು ಆಟ ಆಡಿದ್ದೇ ಇಲ್ಲವೇ ಇಲ್ಲ. ನಮ್ಮದು ಮನೆ ಇದ್ದಿದ್ದು ತುಮಕೂರಿನ ದೊಡ್ಡ ಗ್ರೌಂಡ್ ಆದಾಗ ಹೈಸ್ಕೂಲ್ ಫೀಲ್ಡ್ ಇತ್ತು. ಅಲ್ಲಿ ಎಲ್ಲ ಥರದೂ ಆಟಗಳನ್ನು ಆಡಿದ್ದೀವಿ. ಗೋಲಿ ಆಟದಿಂದ ಹಿಡಿದು ಫುಟ್ಬಾಲು, ಕ್ರಿಕೆಟ್ ತನಕನೂ ಆಟ ಆಡಿದ್ದೀವಿ. ನಿಮ್ಮ ಫೇವ್ರೆಟ್ ಒಂದು ಗೇಮ್ ಯಾವುದು ಸರ್? ಕ್ರಿಕೆಟ್. ಸ್ಟೇಟ್ ಲೆವೆಲ್ಗೆ ಏನಾದರೂ ಹೋಗಿದ್ದೀರಾ? ಇಲ್ಲ, ಸುಮ್ಮನೆ ನಮ್ಮ ಆಬಿ ಥರ ಆಟ ಆಡ್ತಿದ್ವಿ ಅಷ್ಟೇ. ಇವಾಗ ನಿಮ್ಮ ಮನೇಲಿ ಇರಬೇಕಾದ್ರೆ ನಿಮ್ಮ ಹವ್ಯಾಸಗಳೇನೇನಿದೆ? ಹವ್ಯಾಸಗಳನ್ನು ನನ್ನ ಒಂದು ಹವ್ಯಾಸ ಅಳವಡಿಸ್ಕೊಂಡಿದ್ದೀನಿ. ಕಾಯಿನ್ಸು, ನೋಟು, ರೇರ್ ಕಾಯಿನ್ಸು, ರೇರ್ ನೋಟುಗಳನ್ನು ನಾವೊಂದು ಇದನ್ನು ಸಂಗ್ರಹಿಸಿ ಅದನ್ನು ಮಾಡ್ತಾ ಇದ್ದೀನಿ. ಏನಾದರೂ ಬುಕ್ ರೀಡಿಂಗ್ಸು ಇಲ್ಲ ಸಾಂಗ್ ಕೇಳೋದು ಈ ಥರ ಹವ್ಯಾಸಗಳೇನಾದರೂ? ಬುಕ್ಸು ಇದು ಮಾಡ್ತೀವಿ, ಟಿವಿ ನೋಡ್ತಿರ್ತೀವಿ. ಅದೇ ರೀತಿ ನಿಮ್ಮ ಪ್ರೌಢ ಶಿಕ್ಷಣ ಎಲ್ಲಾಯಿತು ಸರ್? ಪ್ರೌಢ ಶಿಕ್ಷಣ ತುಮಕೂರಿನಲ್ಲೇ ಸಿದ್ಧಗಂಗಾ ಹೈಸ್ಕೂಲ್ನಲ್ಲಿ ಮಾಡಿದ್ರಿ ಸರ್. ಇವಾಗ ಸಿದ್ಧಗಂಗಾ ಮಠದ ಬಗ್ಗೆ ನೀವೇನಾದರೂ ಹೇಳೋಕೆ ಇಷ್ಟಪಡ್ತೀರಾ? ಕಂಡು ನೀವು ಸಿದ್ಧಗಂಗಾ ಸಂಸ್ಥೆನಲ್ಲಿ ಓದಿದ್ದೀರಾ. ನಮ್ಮ ಸ್ವಾಮೀಜಿಗಳಿದ್ರು, ಅವಾಗ ನಿಮಗೂ ಏನಾದರೂ ಅವ್ರಿಗೆ ಏನಾದರೂ ಒಂದಂಥ ಆತ್ಮೀಯವಾದ ಒಂದು ಸಂಬಂಧ ಏನಾದರೂ? ಸಿದ್ಧಗಂಗಾ ಸ್ವಾಮಿಗಳ ಆಶೀರ್ವಾದ ಪಡೋದು. ನಾವು ಪ್ರಥಮವಾಗಿ ಎಲ್ಲ ಡಾಕ್ಟರು ಯಾರು ನೇತ್ರ ತಜ್ಞರುಗಳಿದೆ ನಮಗೆ ಸಹಾಯ ಮಾಡಿದ್ದಾರೆ, ಇನ್ಕ್ಲೂಡಿಂಗ್ ಬೆಂಗಳೂರಿಂದ ನಮಗೆ ನೇತ್ರ ತಜ್ಞರನ್ನು ನಾವು ಕರೆಸ್ಕೊಂಡು ಅವರಿಗೆ ಒಂದು ಪ್ರತಿಕ್ರಿಯೆ ಕೊಟ್ಟಿದ್ದೀವಿ. ಆವಾಗ ಸ್ವಾಮೀಜಿಯವರಿಗೆ, ಸಿದ್ಧಗಂಗಾ ಶಿವಕುಮಾರ ಸ್ವಾಮೀಜಿಯವರಿಗೆ ನಮ್ಮ ಮನದಟ್ಟು ಕೊಟ್ವಿ. ನಾವು ಈ ಥರ ಕಾರ್ಯ ಮಾಡ್ತಾಯಿದ್ದೀವಿ, ಸುಮಾರು ದಿವಸದಿಂದ ನಮಗೆ ಇಂಥ ಥರ ಸಪೋರ್ಟ್ ಬರ್ತಿದೆ, ಇಂಥ ಡಾಕ್ಟ್ರುಗಳೆಲ್ಲ ಇದು ಮಾಡ್ತಿದ್ದಾರೆ ಅಂದರೆ ಅವರು ಆ ಎಲ್ಲ ಡಾಕ್ಟ್ರುಗಳು ಸ್ವಾಮೀಜಿಯವರ ಸ್ವತಃ ಅವ್ರಿಗೆ ಸನ್ಮಾನ ಮಾಡಿ, ನಮಗೂ ಸಹ ಸನ್ಮಾನ ಮಾಡಿ ಅವರು ಒಂದು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ನೀನು ಒಳ್ಳೆ ಕೆಲಸ ಮಾಡ್ತಿದ್ದೀಯ, ಇದೇ ಥರ ಕೆಲಸ ಮಾಡೋದಂತ ಆಶೀರ್ವಾದ ಕೊಟ್ಟಿದ್ದಾರೆ. ಪ್ರತಿ ವರ್ಷವೂ
ಸ್ವಾಮೀಜಿಯವರ ದಿನ ನಾವು ನೇತ್ರ ಸಂಗ್ರಹಣ ಮತ್ತು ನೇತ್ರ ಅದನ್ನು ಪ್ರಚಾರ ಮಾಡೋದಕ್ಕೆ ನಾವು ಮಾಡ್ತಾ ಇದ್ದೀವಿ. ಸರ್ ನಿಮ್ಮ ಎಜುಕೇಷನ್ BCom, ಆಗ ಇವಾಗ ಅಂದರೆ ಹೇಳಬೇಕಂದ್ರೆ ಕಾಲೇಜು ವಿದ್ಯಾರ್ಥಿಗಳು ಕಾಲೇಜ್ಗೆ ಹೋಗೋದಿಲ್ಲ, ಬಂಕ್ ಹಾಕ್ತಾರೆ, ಆ ರೀತಿಯಾಗಿ ಮಾಡ್ತಿದ್ದಾರೆ. ನಿಮ್ಮ ಕಾಲೇಜು ದಿನಗಳಲ್ಲಿ ಆ ಕ್ಷಣಗಳು ಹೇಗಿದ್ವು ಸರ್? ಬಂಕ್ ಹಾಕೋ ಥರ ನಾನು ಇದು ಮಾಡಿಲ್ಲ. ನಾನು PUCನ ಮೈಸೂರಿನ ಬರ್ಮೇಸ್ ಕಾಲೇಜಲ್ಲಿ ಮಾಡಿದೆ, BComನ ತುಮಕೂರಿನ ಸಿದ್ಧಗಂಗಾ ಕಾಲೇಜಲ್ಲಿ ಮಾಡಿದ್ದೀನಿ. ಸೊ ಬಂಕ್ ಹಾಕೋ ಥರ ಏನಿರಲಿಲ್ಲ. ನಮ್ಮ ವ್ಯಾಪಾರಕವಾಗಿ ನನ್ನ ಜೊತೆಗೆ ಇರ್ತಿದ್ದರಿಂದ ನಾವು ಬಂಕ್ ಹಾಕೋ ಟೈಮೇ ಬರ್ತಿರ್ಲಿಲ್ಲ ನಮಗೆ. ನಿಮ್ಮ ಸ್ನೇಹಿತರು ಯಾರಾದರೂ ಇವಾಗಲೂ ಕೂಡ ನಿಮಗೆ ಪರಿಚಯ ಇದ್ದಾರೆ ಸರ್? ಆತ್ಮೀಯವಾದ ಸ್ನೇಹಿತರು ಅಂದರೆ ಯಾರು? ನಾವು ಈಗ ಎಲ್ಲ ಪರಿಚಯ ಸ್ನೇಹಿತರು ನಾವು ತುಂಬಾ ಮಧ್ಯದಲ್ಲಿ ಪೂರ ಗ್ಯಾಪ್ ಆಗಿತ್ತು. ಈ ಒಂದು 10 ವರ್ಷದ ಕೆಳಗಡೆ ಎಲ್ಲ ಸ್ನೇಹಿತರು, ನಾವು ಮೇನ್ ಹೈಸ್ಕೂಲ್ ಸಿದ್ಧಗಂಗಾ ಹೈಸ್ಕೂಲ್ನಲ್ಲಿ ನಾವು ಏನು ಸ್ನೇಹಿತರು ಇದ್ವಿ ಅವ್ರನ್ನೆಲ್ಲ ಒಂದು ಗ್ರೂಪ್ ಮಾಡಿ ಪ್ರತಿ ವರ್ಷವೂ ನಾವೆಲ್ಲ ಒಂದು ಫ್ಯಾಮಿಲಿ ಸೇರ್ತಾ ಇರ್ತೀವಿ. ಅಂದರೆ ಟ್ರಿಪ್ ಏನಾದರೂ ಹೋಗೋದು? ಟ್ರಿಪ್ ಮಾಮೂಲಿಯಾಗಿ ಸ್ನೇಹಿತರುಗಳು ಹೋಗ್ತೀವಿ. ಅದು ವರ್ಷ ವಿತ್ ಫ್ಯಾಮಿಲಿ ಸೇರಿ ನಾವು ಒಂದು ಡೇ ಪೂರ ಕಳೀತೀವಿ. ಆ ಫ್ಯಾಮಿಲಿ ಮೆಂಬರ್ಸ್ಗೆ, ಅವ್ರ ಮಕ್ಕಳಿಗೆ, ಅವ್ರ ಮೊಮ್ಮಕ್ಕಳಿಗೆ ಒಂದು ಕ್ರೀಡೆನ ಆಡಿಸಿ ಆ ದಿನ ಪೂರ ಕಳೀತೀವಿ. ನಿಮ್ಮ ಬೆಸ್ಟ್ ಫ್ರೆಂಡ್ ಅಂದರೆ ಯಾರು ಸರ್? ನಿಮ್ಮ ಲೈಫ್ನಲ್ಲಿ ಇಡೀ ಜೀವನದಲ್ಲಿ ನಿಮಗೆ ಬೆಸ್ಟ್ ಫ್ರೆಂಡ್ ಇದುವರೆಗೂ? ಬೆಸ್ಟ್ ಫ್ರೆಂಡ್ ಅಂದರೆ ನನಗೆ ಮೈಸೂರಿನಲ್ಲಿ R ಚಂದ್ರರಾಜು ಅಂತ ಇದ್ದರು, KS ವೆಂಕಟೇಶ್ ಅಂತ ಇದ್ದರು. ತುಮಕೂರಿನಲ್ಲಿ DB ದಯಾನಿ ಅಂತ ಇದ್ದಾರೆ, ಲಕ್ಷ್ಮೀನಾರಾಯಣ್ ಅಂತ ಇದ್ದಾರೆ, ಚಂದ್ರಕಾಂತ್ ಅಂತ ಇದ್ದಾರೆ. ಇವಾಗಲೂ ತುಂಬ ಚೆನ್ನಾಗಿ ಸಂಬಂಧ ಇದೆ, ಆತ್ಮೀಯವಾಗೇ ಇದೆ. ಹೌದು, ಬೆಳಗ್ಗೆ ಎದ್ದಾಗ ವಾಕಿಂಗ್ಗೆಲ್ಲ ಸಿಗ್ತೀವಿ, ಇದು ಮಾಡ್ತಾ ಇರ್ತೀವಿ. ಸರ್ ನೀವು ಹೇಳಿದ್ರೆ ನೀವು ಬಿಡುವಿನ ವೇಳೆಗಳಲ್ಲಿ ಏನೇನು ಮಾಡ್ತೀರಾ ಅಂತ ಹೇಳ್ಬಿಟ್ಟು, ಅದೇ ರೀತಿ ನಿಮ್ಮ ಸ್ಕೂಲಲ್ಲಿ ಆಗಿರ್ಬೋದು, ನಿಮ್ಮ ಕಾಲೇಜಿನಲ್ಲಿ ಆಗಿರ್ಬೋದು, ನಿಮಗೆ ಫೇವ್ರೆಟ್ ಟೀಚರ್ ಅಂದರೆ ಯಾರಿದ್ರು ಸರ್? ಫೇವ್ರೆಟ್ ಟೀಚರ್ ಅಂದರೆ ಹೈಸ್ಕೂಲ್ನಲ್ಲಿ ನಮ್ಮ ಟೀಚರ್ ಆದ T ನಾಗರಾಜ್ ಅವರಿದ್ದರು, KVR, N ಗುರುಮೂರ್ತಿ ಅವರು, BN ಮಂಜುನಾಥ್ ಅವರನ್ನು ಇದು ಮಾಡ್ತಿದ್ರು. ನಮ್ಗೆ ತುಂಬಾ ಇದಾಗಿ ಇದು ಮಾಡ್ತಿದ್ರು. ನಿಮಗೆ ಇವಾಗಲೂ ಕೂಡ ಆ ಟೀಚರ್ಸ್ ಎಲ್ಲ ಕಾಂಟ್ಯಾಕ್ಟ್ ಇದ್ದಾರಾ? ಆ ಟೀಚರ್ಸ್ನಲ್ಲಿ ಈಗ ಸದ್ಯದಲ್ಲಿ ಇರೋದು T ನಾಗರಾಜನ್ ಅವರು ಒಬ್ಬರೇ, ಮಿಕ್ದವರೆಲ್ಲನೂ ಮೃತಪಟ್ಟಿದ್ದಾರೆ. ನಿಮ್ಮ ಜ್ಯುವೆಲರ್ಸ್ ಬಗ್ಗೆ ನೀವೇನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ನಾವು ನಮ್ಮದು ಇದು ವಂಶ ಪರಂಪರೆ ವ್ಯಾಪಾರ ಅದು ನಮ್ಮ ವೃತ್ತಿಯನ್ನೇ ಜ್ಯುವೆಲರಿ ವ್ಯಾಪಾರದ ಬಗ್ಗೆ ನಾವು ಇದು ಮಾಡ್ತಾ ಇದ್ದೀವಿ. ಸರ್ ನೀವು ಇವಾಗ ನೇತ್ರದಾನ ಯಾರಿಂದ ನಾವು ಕೊಡಿಸ್ಬೇಕಾದ್ರೆ ಇಲ್ಲ ತೊಗೊಬೇಕಾದ್ರೆ ನೀವು ಔಟ್ಸೈಡ್ ಎಲ್ಲ ಹೋಗ್ತಿರ್ತೀರಾ, ನಿಮ್ಮದೇ ಆದಂತಹ ಒಂದು ವರ್ಕ್ ಇದೆ. ಆ ವರ್ಕಿನ ಮಧ್ಯೆ ನೀವು ಫ್ಯಾಮಿಲಿಗೆ ಹೆಂಗೆ ಟೈಮ್ ಕೊಡ್ತೀರಾ ಸರ್? ಫ್ಯಾಮಿಲಿ ಬಿಳುವಿನ ವೇಳದಲ್ಲೇ ನಾವು ಮಾಡೋದು, ಇದು ಮಾಡ್ತೀವಿ. ಅದನ್ನು ನಾವು ಅದೊಂದು ಸ್ಥಿಮಿತ ಇದಿರುತ್ತೆ, ಆ ಸ್ಥಿಮಿತದಲ್ಲೇ ಮಾತ್ರ ಟೈಮ್ನಲ್ಲಿ ಮಾತ್ರ ಅದ್ರ ಬಗ್ಗೆ ಮಾಡ್ತೀವಿ. ಫ್ಯಾಮಿಲಿ ಕೊಡೋ ಟೈಮ್ ನಿಮ್ಮ ಇಡೀ ಜೀವನದ ರೋಲ್ ಮಾಡೆಲ್ ಅಂದರೆ ಎಲ್ಲರಿಗೂ ಕೂಡ ನಾವೇನೋ ಒಂದು ಸಾಧನೆ ಮಾಡ್ತೀವಿ ಅಂದರೆ ಇಲ್ಲ ಯಾರೋ ಒಬ್ಬರಿಂದ ಇನ್ಸ್ಪೈರ್ ಆಗಿರ್ತೀವಿ. ಸೊ ನಿಮ್ಮ ಜೀವನದಲ್ಲಿ ಒಬ್ಬ ರೋಲ್ ಮಾಡೆಲ್ ಅಂತ ಅಂದರೆ ಯಾರು ಹೇಳ್ತೀರಾ? ನನಗೆ ರೋಲ್ ಮಾಡೋ ಅಂದರೆ ನಮ್ಮ ತಂದೆ ತಾಯಿನೇ ನಮಗೆ ರೋಲ್ ಮಾಡೋರು. ನಮಗಿರುವ ಆಶೀರ್ವಾದ, ಅವರ ಇದ್ದಿದ್ದು ಅವರು ಸಹ ಇದೇನೆ ನಮಗೆ ರೋಲ್ ಮಾಡಲ್ಲ. ನಮ್ಮ ತಂದೆ ತಾಯಿನೇ ನಮ್ಗೆ ರೋಲ್ ಮಾಡಲ್ಲ. ಸರ್ ಅದೇ ರೀತಿ ನೀವು ಅವಾಗಲೇ ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳಿದ್ರಿ, ಆದರೆ ನಿಮಗೆ ಎಷ್ಟು ಜನ ಮಕ್ಕಳಿದ್ದಾರೆ ಅದ್ರ ಬಗ್ಗೆ ಸ್ವಲ್ಪ ಇಂಟ್ರೊಡಕ್ಷನ್ ಕೊಡಿ ಸರ್. ನನಗೆ 3 ಜನ ಮಕ್ಕಳು, 2 ಹೆಣ್ಮಕ್ಳು, ಒಬ್ಬ ಮಗ. ದೊಡ್ಡವಳು ಮಗಳು, ಅವಳು ದಿವ್ಯಾ ಶ್ರೀಧರ್ ಅಂತ. ಅವಳು ಇಂಜಿನಿಯರಿಂಗ್ ಮಾಡಿ ಅಮೇರಿಕಾದಲ್ಲಿ ಇದ್ದಾಳೆ ಗಂಡನ ಜೊತೆಯಲ್ಲಿ. ಅವಳಿಗೆ ಒಬ್ಬ ಮಗಳಿದ್ದಾಳೆ. ಇನ್ನೊಬ್ರು 2ನೇ ಮಗಳು ದೀಪಾ ಶ್ರೀಧರ್ ಅಂತ. ಅವಳು ತುಮಕೂರಿನಲ್ಲೇ ಮದುವೆ ಆಗಿರೋದು. ಅವರು ತುಮಕೂರಿನಲ್ಲಿ ವ್ಯಾಪಾರ ಮಗ. ಅವನು BCom ಮಾಡಿ ಅವನು ಡಿಜಿಟಲ್ ಮಾರ್ಕೆಟಿಂಗ್ ಮಾಡ್ತಿದ್ದಾನೆ. ನಿಮಗೆ ಸಹೋದರಿಯರು ಯಾರು ಇದ್ದಾರೆ? ನಮಗೆ ನಾವು 6 ಜನ ಸಹೋದರರು, ಒಬ್ಬರು ಸಹೋದರಿ. ಅದರ ಒಂದು ಸಹೋದರಿ ಅವರು ಡಾಕ್ಟರ್ ಮಾಡಿದ್ದಾರೆ, ಗೈನಕಾಲಜಿಸ್ಟ್, ತುಮಕೂರಿನಲ್ಲೇ ಇದ್ದಾರೆ, NS ನಾಗಲಕ್ಷ್ಮಿ ಅಂತ. 6 ಜನ ಇಬ್ಬರು ಅಣ್ಣಂದರು, 3 ಜನ ತಮ್ಮಂದರು. ಅವರಿಂದ ನಿಮಗೆ ಯಾವುದಾದ್ರು ಒಂದು ಸಹಕಾರ ಸಿಗ್ತಿದೆ ಸರ್? ಸಪೋರ್ಟಿವ್ ಆಗಿದ್ದಾರೆ ನಿಮಗೆ? ನನ್ನ ಫ್ಯಾಮಿಲಿ ಬಗ್ಗೆ ಅಣ್ಣ ತಮ್ಮಂದರ ಸಹಕಾರ ಇದೆ. ಇದರೊಳಗೆ ತುಮಕೂರು ಮರ್ಚೆಂಟ್ ಕ್ರೆಡಿಟ್ ಕೋಆಪರೇಟಿವ್ ಲಿಮಿಟೆಡಿನ NS ಜಯಕುಮಾರ್ ಅವರು ತುಂಬ ಬ್ಯಾಂಕಿಂದನೂ ಅಷ್ಟೇ ಅವರು ಬೆನ್ನೆಲುವಾಗಿ ನನ್ನ ಎಲ್ಲ ಕಾರ್ಯಗಳಲ್ಲೂ ಬೆನ್ನೆಲುವಾಗಿ ನಿಂತು ನಮ್ಮ ಕಾರ್ಯಗಳಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇದುವರೆಗೂ ನಿಮಗೆ ಯಾರ್ಯಾರಿಂದ ಈ ಒಂದು ಕೆಲಸಕ್ಕೆ ಸಹಕಾರ ಸಿಕ್ಕಿದೆ ಸರ್? ಸಹಕಾರ ಡಾಕ್ಟರ್ಸ್ ಸಹಕಾರ ನಮಗೆ ಎಲ್ಲ ಥರದಲ್ಲೂ ಇದೆ. ಅದು ಬಿಟ್ಟು NS ಮರ್ಚೆಂಟ್ಸ್ ಕೋಆಪರೇಟಿವ್ ಬ್ಯಾಂಕಿಂದ ಸಹಕಾರ ಸಿಕ್ಕಿದೆ. ಅದು ನೇತ್ರಗಳ ಪರೀಕ್ಷೆ ಇದಾದಮೇಲೆ ಸಂಗ್ರಹ ಆದಮೇಲೆ ಬೆಂಗಳೂರಿನ ಲಯನ್ಸ್ ಇಂಟರ್ನ್ಯಾಷನಲ್ ಐ ಬ್ಯಾಂಕಿಂದ
ಅದು ಅಳಪಡಿಸೋದಕ್ಕೆ ಆ ಕಡೆಯಿಂದ ಸಹಕಾರ ಸಿಗ್ತಾ ಇದೆ. ಸರ್, ಕೆಲವೊಬ್ರು ಇವಾಗ ನೇತ್ರದಾನ ಮಾಡಬೇಕು ಅಂತ ಇರ್ತಾರೆ, ಅದನ್ನು ಮೊದಲನೇ ನಿಮಗೆ ತಿಳಿಸಿರ್ಬೇಕಾ ಅವರು, ಇಲ್ಲ ಹೇಗೆ ಸರ್ ಆ ಪ್ರೊಸೀಜರ್? ನೇತ್ರದಾನ ಮುಂಚೆ ತಿಳಿಸ್ದಿದ್ರೂ ಪರವಾಗಿಲ್ಲ, ಆ ಟೈಮ್ನಲ್ಲಿ ನಮಗೆ ತಿಳಿಸಿದ್ರು ಆಯಿತು. ನೇತ್ರದಾನ ಒಂದು ಸಂಕಲ್ಪ ಅಂತ ಮಾಡ್ಕೊಳ್ಳೋದಿದ್ದರೆ ನಮ್ಮಲ್ಲಿ ಒಂದು ಅಪ್ಲಿಕೇಶನ್ ಇದೆ, ಅದು ಅಪ್ಲಿಕೇಶನ್ ಫಿಲಪ್ ಮಾಡಿ ಕೊಟ್ಟರೆ ನೇತ್ರದಾನ ಅಂತಂದ್ಬಿಟ್ಟು ಆ ನೇತ್ರದಾನ ಅವರು ಅಪ್ಲಿಕೇಶನ್ ಕೊಡುವುದು, ಅವರಿಗೆ ಒಂದು ನಾನು ಒಬ್ಬ ನೇತ್ರದಾನಿ ಅಂತ ಒಂದು ಕಾರ್ಡ್ ಕೊಡ್ತೀವಿ. ಆ ಕಾರ್ಡನ್ನು ಅವ್ರ ಹತ್ರ 3 ಹೊತ್ತು ಬೇಕಾದ್ರೆ ಇಟ್ಕೋಬೋದು. ಅಂದರೆ ನಿಮ್ಮನ್ನ ಈಸಿಯಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ ಸರ್, ಅದೇ ರೀತಿ ನೀವು ಕೊನೆಯದಾಗಿ ನೇತ್ರದಾನದ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀವಿ? ನೇತ್ರದಾನ ಎಲ್ಲರೂ ನೇತ್ರದಾನ ಮಾಡಿ, ಎಲ್ಲ ಜನಾಂಗ ಅವರ ಇದನ್ನು ಬಿಟ್ಟು ಎಲ್ಲರೂ ನೇತ್ರದಾನ ಮಾಡಿದ್ರೆ, ನೇತ್ರ ದೃಷ್ಟಿಹೀನರು ತುಂಬ ಜನ ಇದ್ದಾರೆ, ಅವರು ನೇತ್ರ ಪಡೆದುಕೊಳ್ಳಿನ ಒಂದು ಉದ್ದೇಶ ಇದಾಗಲಿ, ಎಲ್ಲರೂ ಮೃತಪಟ್ಟವರು ಎಲ್ಲರೂ ಕುಟುಂಬದವರು ನೇತ್ರದಾನ ಮಾಡಿನೋ ಒಂದು ಉದ್ದೇಶ ನಮ್ಮಲ್ಲಿದೆ. ಸರ್, ಇವಾಗ ಕೆಲವೊಬ್ರಿಗೆ ಏನಾಗುತ್ತೆ ಅಂದರೆ ಅವರಿಗೆ ನೇತ್ರದಾನ ಮಾಡೋದಕ್ಕೆ ಇಷ್ಟ ಇರುತ್ತೆ, ಬಟ್ ಫ್ಯಾಮಿಲಿ ಕಡೆಯಿಂದ ಸಪೋರ್ಟ್ ಇರಲ್ಲ, ಅವ್ರೇನೋ ಭಯ ಪಡ್ಕೊಳ್ಳೋದಿರುತ್ತೆ, ಏನೋ ಒಂದು ಕಾರಣದಿಂದ ಅವರು ಹೆದರ್ಕೊಳ್ತಿರ್ತಾರೆ, ಅಂಥವ್ರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರ? ಅವರು ನೇತ್ರದಾನ ಭಯ ಪಡೋವಂಥದ್ದು ಏನಿದೆ ಅಲ್ಲ, ನೀವು ನೇತ್ರ ಸತ್ತ ನಂತರ ನಮ್ಮ ದೇಹ ಏನಿದ್ರು ನಾವು ಸುಡ್ತೀವಿ, ಇಲ್ಲಾಂದರೆ ಅವರ ಇದ್ರ ಪ್ರಕಾರ ಏನಿದೆ ಉಳ್ತಾರೆ. ಆದರೂ ಅದು ಮೊಂಡಾಗೋ ಬದಲು ಸುಡೋ ಬದಲು ಇನ್ನೂ ಇಬ್ಬರಿಗೆ ನೇತ್ರ ಬರೋ ಥರ ಸಹಕಾರ ಕೊಡಿ. ನೀವು ನೇತ್ರದಾನ ಅದು ಇಬ್ಬರು ದೃಷ್ಟಿಯವರಿಗೆ ಒಂದು ಕೊಟ್ಟು ನಿಮ್ಮ ಒಂದು ಸಹಾಯ ಮಾಡಿ ಅಂತ ಕೇಳ್ತೀವಿ. ಸರ್, ಈ ರೀತಿಯಾಗಿ ನಿಮ್ಮ ಜೀವನದಲ್ಲಿ ಒಂದು ಬೆಸ್ಟ್ ಮೆಮೊರಿ ಅಂದರೆ ಯಾವ್ದು ಹೇಳ್ತೀರಾ? ಬೆಸ್ಟ್ ಮೆಮೊರಿ ಅಂದರೆ ನೇತ್ರ ಸಂಗ್ರಹಣೆ ಮಾಡೋದಕ್ಕೆ ನಾವು ಒಂದು ತುರುವೇಕೆರೆಗೆ ಹೋಗಿದ್ವಿ. ಆ ತುರುವೇಕೆರೆಯಲ್ಲಿ ಒಂದು ದೊಡ್ಡ ವ್ಯಕ್ತಿ, ವ್ಯಾಪಾರಸ್ಥರು, ಜೊತೆಯಲ್ಲಿ ರಾಜಕೀಯ ವ್ಯಕ್ತಿ, ಅವರು ತುಂಬಾ ಖುಷಿಪಟ್ಟರು. ನಾವು ಹೋಗಿ ನಡುರಾತ್ರಿ ಸುಮಾರು ಹೆಚ್ಚು ಕಮ್ಮಿ ನಾವು ಹೋದಾಗ ರಾತ್ರಿ 12 ಗಂಟೆ ಆಗಿತ್ತು. ಅವ್ರು ತುಂಬ ಖುಷಿಪಟ್ಟು ತುಂಬ ದೂರದಿಂದ ಡಾಕ್ಟರ್ಸ್ ಕರ್ಕೊಂಬಂದು ನೀವು ನಮಗೆ ಕಣ್ ತಗೊಂಡು ಇಬ್ಬರಿಗೆ ಉಪಯೋಗ ಆಗೋ ಥರ ನೀವು ಮಾಡಿದ್ರಲ್ಲ ಅಂತ ತುಂಬ ಖುಷಿಯಾಗಿ ವ್ಯಕ್ತಪಡಿಸಿ, ನಮ್ಮದು ಆ ಥರ ಏನೇ ಸಹಕಾರ ಬೇಕಿದ್ರು ನಮ್ಮ ಕಡೆಯಿಂದ ನಾವು ಸಹಕಾರ ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಅದು ನಿಮ್ಮ ಬೆಸ್ಟ್ ಮೆಮೊರಿ ಆಗಿತ್ತು. ಅದೇ ರೀತಿ ನಿಮ್ಮ ಜೀವನದಲ್ಲಿ ಒಂದು ವರ್ಸ್ಟ್ ಮೆಮೊರಿ ಅಂದರೆ ಯಾವುದು? ವರ್ಸ್ಟ್ ಮೆಮೊರಿ ಅಂತಂದರೆ ನಾವು ನೇತ್ರ ಕೊಡ್ತೀವಿ ಅಂತ ಒಪ್ಪಿಕೊಂಡು ನಾವು ಡಾಕ್ಟ್ರುಗಳ ಸಮೇತ ಸಿಬ್ಬಂದಿ ಸಮೇತ ನಾವು ಅಲ್ಲಿ ಹೋದಾಗ ಯಾರೋ ಒಂದು ಮಾತು ಹೇಳಿದ್ರು ಅನ್ನೋ ಒಂದು ಉದ್ದೇಶದಿಂದ ನಾವು ನೇತ್ರ ಕೊಡೋದಿಲ್ಲ ಅಂತ ಹೇಳಿದಾಗ ನಮ್ಗೆ ನೋವಾಗುತ್ತೆ. ಇಬ್ಬರು ಜನದ ನೇತ್ರ ಬರ್ತಿರೋದನ್ನು ಕಳ್ಕೊಂಡ್ರು, ಅವ್ರಿಗೂ ಆ ಪುಣ್ಯ ಕಾರ್ಯನ ಪಡ್ಕೊಳ್ಳಿಲ್ವಲ್ಲ ಒಂದು ಉದ್ದೇಶ ಬೇಜಾರಾಗುತ್ತೆ ನಮ್ಗೆ. ಯಾವತ್ತಾದರೂ ಆ ಥರ ಘಟನೆ ನಡೆದಿ? ಇವಾಗ ಹೋಗ್ತೀರಾ, ಅವ್ರು ನೇತ್ರದಾನ ಮಾಡ್ತೀವಿ ಅಂತ ಹೇಳಿರ್ತಾರೆ, ಆ ಪ್ಲೇಸ್ಗೂ ಕೂಡ ನೀವು ಹೋಗಿರ್ತೀರಾ, ಬಟ್ ಅಲ್ಲಿ ಡಿಸೈಡ್ ಆಗುತ್ತೆ ಇಲ್ಲ ನಾವು ಮಾಡಲ್ಲ ಅಂತ ಹೇಳ್ಬಿಟ್ಟು, ಆ ಥರ ಘಟನೆ ಏನಾದರೂ ನಡೆದಿದೆಯಾ? ಇಷ್ಟು ನಾವು 800 ಜನ ತನಕ ನಾವು ಮಾಡಿರೋದು ಆ ಥರ ಆಗಿರೋದು ತುಂಬಾ ಕಮ್ಮಿ. ಆ ಥರ ಅಂದರೆ 2 ಇಲ್ಲ 3 ಜನದ್ದು ಆ ಥರ ಆಗಿದೆ ಅಷ್ಟು. ಸರ್, ಹೇಳಬೇಕಂದ್ರೆ ಎಲ್ಲರೂ ನೇತ್ರದಾನ ಹೆಂಗೆ ಮಾಡ್ತಿದ್ದಾರೆ ಅಂದರೆ ಜಾಸ್ತಿ ಇನ್ಸ್ಪಿರೇಷನ್ ಅಂತ ಹೇಳಿದ್ರೆ ರಾಜ್ಕುಮಾರ್ ಅವರು, ಡಾಕ್ಟರ್ ರಾಜ್ಕುಮಾರ್ ಅವರು ನೇತ್ರದಾನ ಮಾಡಿದ್ರು, ಅದರಿಂದ ಕೆಲವು ಜನ ಇನ್ಸ್ಪೈರ್ ಆಗಿದ್ದಾರೆ, ನಾವು ಕೂಡ ನೇತ್ರದಾನ ಮಾಡಬೇಕು ಅಂತ ಹೇಳ್ತಿದ್ದಾರೆ. ನಿಮಗೂ ಕೂಡ ರಾಜ್ಕುಮಾರ್ ಅವರು ಏನಾದರೂ ನಿಮ್ಮ ಜೀವನದ ಮೇಲೆ ಪ್ರಭಾವ ಬೀರಿದ್ರಾ? ಈ ರಾಜ್ಕುಮಾರ್ ಇದು ಮೃತವಾಗೋವರೆಗೂ ಸ್ವಲ್ಪ ನಮಗೆ ಕಮ್ಮಿನೇ ಬರ್ತಾ ಇತ್ತು ನೇತ್ರದ ದಾನದ ಬಗ್ಗೆ. ರಾಜ್ಕುಮಾರ್ ಯಾವ ಕನ್ನಡ ರತ್ನ ಕರ್ನಾಟಕದ ಒಬ್ಬ ಹಿರಿಯ ನಟ ಸತ್ತಾಗ ಅವ್ರು ನೇತ್ರದಾನ ಕೊಟ್ಟಾಗ ತುಂಬ ಜನ ಉತ್ತೇಜನ ಆಗಿ ನಾವು ನೇತ್ರದಾನ ಕೊಡ್ತೀವಿ ಅಂತ ತುಂಬ ಆ ಟೈಮಿಂದ ನಮಗೆ ತುಂಬ ಪ್ರಚಾರ ಸಿಗ್ತಾ ಬಂತು. ನಾವು ಎಲ್ಲೆಲ್ಲಿ ನಾವು ಕಾರ್ಯಕ್ರಮ ಮಾಡ್ತೀವಿ, ನೇತ್ರದಾನದ ಕಾರ್ಯಕ್ರಮ, ಅವಾಗ ನಾವು ಹೇಳ್ತೀವಿ ದೊಡ್ಡ ವ್ಯಕ್ತಿ ರಾಜ್ಕುಮಾರ್ ಅಂತ ಅವರೇ ನೇತ್ರದಾನ ಮಾಡೋದಕ್ಕೆ ಹಿಂಜರಿರಲಿಲ್ಲ, ತಾವು ಅದೇ ಥರ ನೀವು ನೇತ್ರದಾನ ಮಾಡಿ ಅಂತ. ಅದೇ ಥರ ಇಡೀ ಕರ್ನಾಟಕ ರಾಜ್ಯದ ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು ನೇತ್ರದಾನ ಕೊಡ್ತಾ ಇದ್ದಾರೆ, ಅದೇ ಥರ ನೀವು ಕೊಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಖಂಡಿತ ಸರ್, ನಿಮ್ಮನ್ನು ಎಷ್ಟೊತ್ತು ಕೂರಿಸ್ಕೊಂಡು ಮಾತಾಡೋದಕ್ಕೆ ಅದು ಮೇಯ್ನ್ ಅಂತ ಹೇಳಿದ್ರೆ ನೇತ್ರದಾನ ಮಾಡಬೇಕು ಸರ್. ನೇತ್ರದಾನ ಮಾಡಿದ್ರೆ ಮತ್ತೊಬ್ಬರು ದೃಷ್ಟಿಯನ್ನು ಪಡ್ಕೋತಾರೆ, ಅವರು ಕೂಡ ಈ ಜಗತ್ತನ್ನು ನೋಡ್ತಾರೆ, ಹೌದಲ್ವಾ? ಸರ್, ನಾವು ಕೂಡ ಈ ಮೂಲಕ ಕೇಳ್ಕೊಳೋದೇನೆಂದರೆ ನೇತ್ರದಾನ ಮಾಡಿ ಪ್ರತಿಯೊಬ್ಬರು ಕೂಡ. ನೀವು ಸತ್ತ ನಂತರ, ನಿಮ್ಮ ಮರಣದ ನಂತರ ನೀವು ಕೂಡ ನೇತ್ರದಾನವನ್ನು ಮಾಡಿ ಇನ್ನೊಬ್ಬರಿಗೆ ಜೀವನ ಕೊಡಿ. ಯಾಕಂದರೆ ಕೆಲವೊಬ್ರಿಗೆ ಏನು ಜಗತ್ತನ್ನೇ ನೋಡಿರೋಲ್ಲ, ನೀವು ನಿಮ್ಮ ನಂತರ ನಿಮ್ಮ ಮೂಲಕ ಅವರು ಜಗತ್ತನ್ನು ನೋಡ್ತಾರೆ. ಸೊ ಎಲ್ಲರೂ ಕೂಡ ತಪ್ಪದೆ ನೀವು ನೇತ್ರದಾನನ ಮಾಡಬೇಕು. ನೇತ್ರದಾನನೇ ಮಹಾದಾನ ಅಂತ ಹೇಳ್ತೀವಿ. ಎಲ್ಲ ದಾನಗಳಲ್ಲೂ ಶ್ರೇಷ್ಠವಾದಂತಹದ್ದು ನೇತ್ರದಾನ. ಸರ್, ನಾನು ಇನ್ನೊಂದು ಕ್ವಶನ್ ಕೇಳಬೇಕಂತ ಅಂದ್ಕೊಂಡಿದ್ದೀನಿ. ಇಡೀ ನಿಮ್ಮ ಸಾಧನೆಯನ್ನು ಒಂದ್ಸರಿ ಮೆಲ್ಕು ಹಾಕಿದ್ರೆ ನಿಮಗೆ ಏನೇನೆಲ್ಲ ಅನಿಸುತ್ತೆ ಸರ್? ತೃಪ್ತಿಯಾದ ಜೀವನ ನಾನು ನಡೆಸ್ತಾ ಇದ್ದೀನಿ ಅನ್ನೋ ಒಂದು ಉದ್ದೇಶ ಬರುತ್ತೆ.
ತೃಪ್ತಿಯಾಗಿ ನಾವು ಒಂದು 4 ಜನಕ್ಕೆ ಉಪಯೋಗ ಥರ ಮಾಡ್ತಾ ಇದ್ದೀವಲ್ಲ ಒಂದು ತೃಪ್ತಿ ಇದೆ ನನಗೆ. ಸೊ ಅದೊಂದು ತುಂಬಾ ಇದೆ ನನಗೆ. ದೇವರು ಅದೊಂದು ಕರುಣಿಸಿದ್ದಾನೆ ಅನ್ನೋದಕ್ಕೆ ದೇವ್ರಿಗೆ ನಾನು ವಂದನೆ ತೋರಿಸ್ತೀನಿ. ಅದೇ ರೀತಿ ನಾನು ನಿಮಗೆ ನಿಮ್ಮ ತಂದೆ ತಾಯಿಗಳಿಗೂ ಕೂಡ ನಾನು ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇಂಥ ಒಬ್ಬ ಮಗನನ್ನು ಕೊಟ್ಟಿದ್ದಾರೆ ಅವರು ನಮಗೆ. ತುಂಬ ಖುಷಿ ಆಗುತ್ತೆ. ಇವನ್ ನಿಮ್ಮ ಜೊತೆ ಮಾತಾಡ್ದಿರೋಕ್ಕೂ ಕೂಡ ನನಗೆ ತುಂಬಾ ಖುಷಿ ಆಗ್ತಿದೆ. ನಿಮ್ಮ ಜೀವನದಲ್ಲಿ ನೀವು ಯಾರಿಗಾದ್ರೂ ಸಾರಿ ಅಥವಾ ಥ್ಯಾಂಕ್ಸ್ ಅಂತ ಹೇಳಬೇಕಂತಿದ್ರೆ ಯಾರಿಗೆ ಹೇಳ್ತೀರಾ ಸರ್? ಥ್ಯಾಂಕ್ಸ್ ಹೇಳಬೇಕು ಅಂತಂದರೆ ಎಲ್ಲ ನನಗೆ ಸಹಕಾರ ಕೊಟ್ಟ ಕುಟುಂಬದ ವ್ಯಕ್ತಿಗಳಿಗೂ ಮತ್ತು ನೇತೃತಜ್ಞರಿಗೂ ಹಾಗೂ ವಿಶೇಷವಾಗಿ ಮೀಡಿಯಾ ಅಂತ ನಾವೇನು ಹೇಳ್ತೀವಿ, ಪತ್ರಕರ್ತರಿಗೆ, TV ಪರ್ಸನ್ಗೆ, ಅವ್ರಿಗೆ ತುಂಬಾ ಥ್ಯಾಂಕ್ಸ್. ಯಾಕಂದರೆ ನನ್ನ ಕಾರ್ಯಕ್ರಮ ನಾನು ಏನೇ ಮಾಡಿದ್ರು ನಮ್ಮ ಕೊಟ್ಟವರು ಪಡೆದವ್ರಿಗೆ ಮಾತ್ರ ಗೊತ್ತಿರುತ್ತೆ. ಅದು ಗೊತ್ತಾಗಬೇಕಾದ್ರೆ 4 ಜನಕ್ಕೆ ಗೊತ್ತಾಗಬೇಕಾದ್ರೆ ನಾವು ಏನಂತ ನಾವು ಮೀಡಿಯಾ ಅಂತ ಹೇಳ್ತೀವಿ, ಪೇಪರ್ ಆಗಲಿ TVನವರಾಗಲಿ, ಅದು ಪ್ರಚಾರ ಮಾಡಿದಾಗ ನಮಗೂ ಖುಷಿ ಆಗ್ತದೆ. ಅವ್ರು ಪ್ರಚಾರ ಮಾಡ್ತಿರೋದ್ರಿಂದ ಖುಷಿ ಆಗುತ್ತೆ. ಸಾರಿ ಯಾರಿಗೆ ಹೇಳ್ಬೇಕಂತಿದ್ದಾರೆ? ಸಾರಿ ಹೇಳಬೇಕು ಅಂತಂದರೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಮಾತ್ರನೇ. ಏನು ಕೇಳೋಕೆ ಇಷ್ಟಪಡ್ತೀನಿ? ನನ್ನ ಪತ್ನಿಗಾಗಲಿ ಮಕ್ಳಿಗಾಗಲಿ. ಕೆಲವು ಸತಿ ನಾವು ಮಧ್ಯರಾತ್ರಿ ಎದ್ದು ಹೋಗಿರ್ತೀವಿ, ಅವರಿಗೆ ಏನೋ ಒಂದು ಕೆಲಸ ಇದ್ದಾಗ ಕೆಲಸ ಆಗಿರೋದಿಲ್ಲ, ಆ ಉದ್ದೇಶಕ್ಕೋಸ್ಕರ ಅವ್ರೊಂದು ಸಾರಿ ಕೇಳ್ತೀನಿ. ತುಂಬ ನಿಮಗೆ ಧನ್ಯವಾದಗಳು ಸರ್. ಇಷ್ಟೊತ್ತು ನಮ್ಮ ಜೊತೆ ಇದ್ದು, ನಿಮ್ಮ ಒಂದು ಬ್ಯುಸಿ ಶೆಡ್ಯೂಲಲ್ಲಿ ನಮ್ಮ ಜೊತೆ ಇದ್ದು, ನಿಮ್ಮ ಸಾಧನೆಗಳ ಬಗ್ಗೆ ಅದೇ ರೀತಿ ನೇತ್ರದಾನದ ಮಹತ್ವವನ್ನು ಕೂಡ ತಿಳಿಸ್ಕೊಟ್ಟಿದ್ದೀರಾ. ತುಂಬ ಧನ್ಯವಾದಗಳು ಸರ್. ನೋಡಿದ್ರ ಇವತ್ತು ಒಬ್ಬ ವಿಶೇಷ ವ್ಯಕ್ತಿನೇ ನಾವು ನಿಮಗೆ ಪರಿಚಯಿಸ್ಕೊಟ್ಟಿದ್ದೀವಿ. ಇವನ್ ನನಗೂ ಕೂಡ ತುಂಬ ಹೆಮ್ಮೆ ಅನಿಸುತ್ತೆ ಇವ್ರ ಜೊತೆ ಕೂತ್ಕೊಂಡು ಮಾತಾಡೋದಕ್ಕೆ. ನೀವು ಕೂಡ ಮಿಸ್ ಮಾಡ್ದಲೇ ನೇತ್ರದಾನವನ್ನು ಮಾಡಿ. ಮತ್ತೊಮ್ಮೆ ನಾನು ಮತ್ತೊಂದು ಸಂಚಿಕೆಯಲ್ಲಿ ಇನ್ನೊಬ್ಬ ಮಹಾನ್ ಸಾಧಕನ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಪ್ರಗತಿ TV. ಇದು ನಿಮ್ಮಿಂದ ನಿಮಗಾಗಿ.